ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವಿನಿಗೆ ವಸುದೀಶ ಕಪಿಲಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಎನ್ನ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಜೈರಾಬಾದ್ ಲಿಂಗಾಯತ ಸಮಾಜದ ವತಿಯಿಂದ ನಡೀತಕ್ಕಂಥ ಪ್ರತಿ ವರ್ಷದ ಶ್ರಾವಣ ಮಾಸದ ಕಾರ್ಯಕ್ರಮ. ಇಲ್ಲಿ ಸೇರಿರುವಂಥ ಎಲ್ಲ ಸಮಾಜದ ಹಿರಿಯರಲ್ಲಿ, ಇಲ್ಲಿ ಸೇರಿರುವಂಥ ಎಲ್ಲ ಅಕ್ಕನ ಬಳಗದವರಲ್ಲಿ ತಮ್ಮೆಲ್ಲರಲ್ಲೂ ಶರಣಾರ್ಥಿ. ನಿನ್ನೆ ದಿನ ಅಕ್ಕ ಮಹಾದೇವಿ ಅರಮನೆಗೆ ಬಂದಿದ್ದಾಳೆ. ಮೊದಲೇ ಕರಾರುಗಳನ್ನು ಹಾಕಿ ಮಹಾದೇವಿ ಅರಮನೆಗೆ ಬಂದಿದ್ಳು. ಆ 3 ಕರಾರುಗಳನ್ನು ಮಹಾರಾಜ ಮುರಿತಾನೆ. ಆಗ ಮಹಾದೇವಿ ಇನ್ನು ನಿನಗೂ ನಿನ್ನ ಅರಮನೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತೇಳಿ ಅಲ್ಲಿಂದ ಬಿಟ್ಟಾಕೆ ಹೊರಗಡೆ ಬರ್ತಾಳೆ. ಹೊರಗಡೆ ಬಂದಾಗ ಮಹಾದೇವಿ ವಿಚಾರ ಮಾಡ್ತಾಳೆ, ನಾನು ಯಾರು ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು, ನನ್ನ ಜೀವನ ಪಾವನ ಮಾಡಿಕೊಳ್ಬೇಕು. ಹಾಗಾಗಿ ನಾನು ಪರಿಪೂರ್ಣಳಾಗಬೇಕಾದ್ರೆ ಯಾವ ಜಾಗಕ್ಕೆ ಹೋದರೆ ಚಲೋ ಅಂತ ವಿಚಾರ ಮಾಡಿ ಕಲ್ಯಾಣದ ದಾರಿಯನ್ನು ತುಳಿದಿದ್ದಾಳೆ. ಅಂಥ ಸಂದರ್ಭದಲ್ಲಿ ದಾರಿಯಲ್ಲಿ ನೋಡಿರ್ತಕ್ಕಂಥ ಒಂದಿಷ್ಟು ಜನ ಹೋಗಿ ಅವರ ತಂದೆ ತಾಯಿಗೆ ಹೇಳ್ತಾರೆ, ನಿಮ್ಮ ಮಗಳಿಗೆ ಮೈ ಮೇಲೆ ಬಟ್ಟೆ ಇರಲಿಲ್ಲ, ಬತ್ತಲೆಯಾಗೆ ಹೊರಟಿದ್ಲು ಅಂತ. ಆಗ ಕೈಯಲ್ಲಿ ಬಟ್ಟೆಯನ್ನು ಇಟ್ಕೊಂಡು ಓಡೋಡಿ ಬರ್ತಾರೆ. ಓಡಿ ಬಂದು ಆಕೆ ಹೊರಟು ನಿಂತಾಗ ಅವರ ತಾಯಿ ಹೇಳ್ತಾಳೆ, ಅವ್ವ ಈ ಸೀರೆಯನ್ನು ಉಡು, ನೀ ಎಲ್ಲಿಗೂ ಹೋಗಬೇಡ, ತಡಿ ಅಂತ. ಅದಕ್ಕೆ ಉಡು ತಡಿ ಅಂತ ಹೆಸರು ಬಂತು ಅಂತ. ನನ್ನನ್ನು ತಡಿಬೇಡ, ನನ್ನ ಜೀವನ ಪಾವನ ಆಗಬೇಕು, ಮತ್ತೆ ಮತ್ತೆ ಇದರಲ್ಲಿ ಸುತ್ತಲಿಕ್ಕೆ ನನಗಿಷ್ಟ ಇಲ್ಲ, ಹಾಗಾಗಿ ನನ್ನನ್ನು ಕಳಿಸ್ಕೊಡ್ರಿ ಅಂತ ಹೇಳಿದರೆ ಅವ್ರು ಯಾರೂ ಆಕೆಯನ್ನು ಕಳಿಸ್ಲಿಕ್ಕೆ ರೆಡಿ ಇರಲಿಲ್ಲ. ಯಾಕೆಂದರೆ ಕೇವಲ ಒಂದು 17 ವರ್ಷದ ಮಹಾದೇವಿ, ಅದು ಒಬ್ಬಂಟಿಯಾಗಿ ಸುಮಾರು ಒಂದು 600 ಕಿಲೋಮೀಟ್ರ್ ದೂರ ನಡ್ಕೊಂಡು ಹೋಗೋದು ಎಲ್ಲಿಂದ್ರೆ ಸಾಧ್ಯನಾ? ಅದು ಸಾಧ್ಯ ಇಲ್ಲ, ಬೇಡ. ಮತ್ತು ಅವರೆಲ್ಲ ಹೇಳಿದರು, ಮತ್ತೆ ಏನಾದರೂ ಮಾಡೋಣ, ನೀನು ಮನೆಗೆ ಬಾ, ನಿನ್ನ ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ನಾವು ಮತ್ತೆ ನಿನಗೆ ತೊಂದರೆಯನ್ನು ಕೊಡೋದಿಲ್ಲ, ಅಥವಾ ನಿನಗೆ ಚಲೋ ಹುಡುಗನ ನೋಡಿ ಮದುವೆ ಮಾಡ್ತೀವಿ. ಹಿಂಗೆ ಅವರಿಗೆ ಮನಸ್ಸಿಗೆ ಒಬ್ಬೊಬ್ಬರು ತಿಳಿದಂಗೆ ಒಬ್ಬೊಬ್ಬರು ಮಾತಾಡಿದ್ರು. ಮಹಾದೇವಿ ಹೇಳಿದ್ಲು, ಎರದ ಮುಳ್ಳಿನಂತೆ ಪರಗಂಡರೆನಗವ್ವ, ಸೋಂಕಲಮ್ಮೆ ಸುಳಿಯಲಮ್ಮೆ, ನಂಬಿ ನಚ್ಚಿ ಮಾತಾಡಲಮ್ಮೆ, ಚೆನ್ನಮಲ್ಲಿಕಾರ್ಜುನನಲ್ಲದ ಗಂಡರ ಉದರದಲ್ಲಿ ಮುಳ್ಳುಂಟೆಂದು ನಾನು ಅಪ್ಪಲಮ್ಮೆ ಅಂತಳ. ಅದು ಸಾಧ್ಯ ಇಲ್ಲ ನನ್ನಿಂದ. ನಿನಗೆ ಈ ರೀತಿ ಪರಿಸ್ಥಿತಿ, ನೀನು ಯಾಕೆ ಈ ರೀತಿ ಅಂತ ಹೇಳಿದಾಗ ಅಕ್ಕ ಭಾಳ ಅದ್ಭುತವಾಗಿ ಹೇಳ್ತಾಳೆ. ಆಕೆ ಕಿರಿಯಲ್ಲಲ್ಲದೆ ಹುಲ್ಲು ಮೊರಡಿಯಲ್ಲಾಡುವುದೇ ನವಿಲು, ಕೊಳನಲ್ಲದೆ ಕಿರಿ ಕೆಳೆಸುವುದೇ ಹಂಸೆ, ಮಾಮರ ತಳಿರಲ್ಲದೆ ಸ್ವರಗೈಯುವುದೇ ಕೋಗಿಲೆ, ಎನ್ನ ದೇವ ಚೆನ್ನಮಲ್ಲಿಕಾರ್ಜುನನಲ್ಲದೆ ಅನ್ಯ ಕೆಳೆಸುವುದೇ ಎನ್ನ ಮನ, ಕೇಳಿರೆ ಕೆಳದಿಯರ. ಅಲ್ಲ, ನೀನು ಒಬ್ಬಂಟಿಯಾಗಿ ಹೋಗ್ತೀನಿ ಅಂತೀಯ, ಎಲ್ಲಿರ್ತಿ, ಯಾರ ಜೊತೆ ಇರ್ತಿ, ನಿನ್ನ ಜೊತೆ ಯಾರದರೆ, ಎಲ್ಲಿ ಊಟ ಮಾಡ್ತಿ, ಎಲ್ಲಿ ಮಲಗ್ತಿ ಅಂತ ಕೇಳಿದರು. ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ತಾಳೆ ಅವರ ತಾಯಿಗೆ, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಹಳ್ಳ ಕೊಳ್ಳ ಬಾವಿಗಳುಂಟು, ಶಯನಕ್ಕೆ ಆಳು ದೇಗುಲವುಂಟು, ಆತ್ಮಸಂಗಾತಕ್ಕೆ ಚೆನ್ನಮಲ್ಲಿಕಾರ್ಜುನ. ಹಸಿವಾದರೆ ಹೋಗಿ ಭಿಕ್ಷೆ ಬೇಡ್ತೀನಿ, ತೃಷೆಯಾದೊಡೆ ಬಾಯಾರಿಕೆ ಆದರೆ ಹಳ್ಳ ಕೊಳ್ಳ ಬಾವಿಗಳಿದೆ, ಹೋಗಿ ಅಲ್ಲಿ ನೀರು ಕುಡಿತೀನಿ. ಇನ್ನು ಶಯನಕ್ಕೆ ಆಳು ದೇಗುಲವುಂಟು, ಹೋಗಿ ಅಲ್ಲಿ ಮಲ್ಕೊಳ್ತೇನೆ. ನಿನ್ನ ಜೊತೆ ಯಾರಿದ್ದಾರೆ ಅಂದರೆ ಚೆನ್ನಮಲ್ಲಿಕಾರ್ಜುನ ನನ್ನ ಜೊತೆಗೆ ಇದ್ದಾನೆ, ಹಾಗಾಗಿ ನೀವು ನನ್ನನ್ನು ತಡಿಬೇಡ್ರಿ. ಅಕ್ಕ ಹೊರಟಿದ್ದಾಳೆ. ಅವರು ಇನ್ನೂ ಬಹಳ ರೀತಿಯಲ್ಲಿ, ಆದರೆ ಕೊನೆಗೆ ಅಕ್ಕ ಹೇಳ್ತಾಳೆ, ನಿನ್ನ ತಾಯಿತನವನ್ನು ಒಲ್ಲೆ ಹೋಗಿ ಬಿಡಿಸ್ಕೊಂಡು ಬರ್ತಾಳೆ. ಸುಮಾರು ದೂರ ಬರ್ತಾಳೆ. ಒಂದಿಷ್ಟು ದನ ಕಾಯೋರು ನೋಡ್ತಾರೆ, ಅವರು ಇವರು ನೋಡ್ತಾರೆ. ಆಕೆಗೆ
ಬಹುಶಃ ಕಾಡಿರಬೇಕು ಆಕೆ ತನ್ನ ವಚನದಲ್ಲಿ ಹೇಳ್ತಾಳೆ, ಮುಡಿ ಬಿಟ್ಟು ಮುಖ ಮಾಡಿ ತನು ಕರಗಿದವಳ ಎನ್ನನೇಕೆ ನುಡಿಸುವಿರಿ ಎಲೆ ಅಣ್ಣಗಳಿರ, ಎನ್ನನೇಕೆ ಕಾಡುವಿರಿ ಎಲೆ ತಂದೆಗಳಿರ. ನಾ ಹುಚ್ಚಿಯಲ್ಲ, ಕೆಲವು ವಚನಗಳಲ್ಲಿ ಬರ್ತಾವೆ. ಇಂಥ ಅನೇಕ ಸಮಸ್ಯೆಗಳನ್ನು ಕೆಲವರು ಹುಚ್ಚಿ ಅಂತ ಕಲ್ಲು ಒಗಿತಾರೆ, ಮಣ್ಣು ತೂರ್ತಾರೆ, ಛೇಡಿಸ್ತಾರೆ. ಇಂಥ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಬರ್ತಾಳೆ. ಆಕೆ ತನ್ನ ಮನಸ್ಸಿಗೆ ತಾನೇ ಶಾಂತಿಯನ್ನು ಹೇಳ್ಕೊತಾಳೆ. ಎದರದಿರು ಮನವೇ, ಬೆದರದಿರು ತನುವೆ, ನಿಜವನ್ನರಿದು ನಿಶ್ಚಿಂತಳಾಗಿರು. ಫಲವಾದ ಮರವ ನೆಡುವರೊಂದು ಕೋಟಿ, ಎಲವದ ಮರವ ನೆಡುವರನ್ನೊಬ್ಬರನ್ನು ಕಾಣೆ. ನಾ ಹೇಳಿದ್ನಲ್ಲ, ಒಳ್ಳೆ ಮಾವಿನ ಗಿಡಕ್ಕೆ ಕಲ್ಲು ಒಗಿತಾರೆ ವಿನಃ ಯಾರು ಜಾಲಿ ಗಿಡಕ್ಕೆ ಕಲ್ಲನ್ನು ಒಗೆಯೋದಿಲ್ಲ. ಹಾಗಾಗಿ ಬಹಳ ಮಹಾತ್ಮರು ಅವರ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು, ಆದರೆ ಮಹಾತ್ಮರ ಜೀವನಗಳೇ ಆಗಿರುತ್ತೆ ಅಂದರೆ ಅವರು ಎಂಥ ಸಮಸ್ಯೆಗಳು ಬಂದಾಗಲೂ ಕೂಡ ಅವರು ಅಧೀರರಾಗೋದನ್ನು ನೋಡೋದಿಲ್ಲ. ಅವರಿಗೆ ಅಷ್ಟೊಂದು ಆತ್ಮಬಲ. ಅಕ್ಕ ಅಂತೂ ಆಕೆ ಹೇಳ್ತಾಳೆ, ನನಗೆ ಕಿಡಿ ಕಿಡಿ ಕೆದರಿದಡೆ ಹಸಿವು ತೃಷೆ ಅಡಗಿತ್ತೆಂಬೆನು. ಮುಗಿಲ ಹರಿದು ಬಿದ್ದರೆ ನೋಡಿ, ಮಳೆ ಬಂದರೆ ಜನ ಕಮ್ಮಿ ಆಗಿಬಿಡ್ತಾರೆ. ನಾವೆಲ್ಲ ಎಷ್ಟು ಹೆದರ್ತೀವಿ. ಆಕೆ ಹೇಳ್ತಾಳೆ, ಮುಗಿಲು ಹರಿದು ಬಿದ್ದಡೆ ಮಜ್ಜನಕ್ಕೆರದರೆಂಬೆನು, ಗಿರಿ ಗೌಹರಗಳು ಬಿದ್ದರೆ ಪುಷ್ಪವೃಷ್ಟಿ ಎಂಬೆನು. ಚನ್ನಮಲ್ಲಿಕಾರ್ಜುನ ಶಿರ ಹರಿದು ಬಿದ್ದರೆ ನಿನ್ನ ಪಾದ ಕರ್ಪಣ ಅಂತ ತಿಳ್ಕೊತೀನಿ. ನೀ ಏನು ಬೇಕಾದರೂ ಮಾಡು ಅಯ್ಯ, ನೀ ಕೇಳಿದಡೆ ಕೇಳು, ಕೇಳದಿದ್ದಡೆ ಮಾಡು, ನಾನಿನ್ನ ಹಾಡಿದೆನಲ್ಲದೆ ಸೈರಿಸನಾಲೆನೆ. ಅಯ್ಯ ನೀ ಒಲಿದಡೆ ಒಲಿ, ಒಲಿಯದಿದ್ದಡೆ ಮಾಡು, ನಾನಿನ್ನ ಪೂಜಿಸಿದೆನಲ್ಲದೆ ಸೈರಿಸಲಾರೆನಯ್ಯ. ಅಯ್ಯ ನೀ ಮೆಚ್ಚಿದಡೆ ಮೆಚ್ಚು, ಮೆಚ್ಚದಿದ್ದಡೆ ಮಾಡು, ನಾನಿನ್ನ ಅಪ್ಪಿದೆನಲ್ಲದೆ ಸೈರಿಸಲಾರೆನಯ್ಯ. ನೀ ಏನು ಬೇಕಾದರೂ ಮಾಡು, ಆದರೆ ನಾನೇ ನಿನ್ನನ್ನು ಬಿಡೋದಿಲ್ಲ ಅಂಥ ಒಂದು ದಿಟ್ಟತನ ಆಕೆಯದು. ಹಾಗಾಗಿ ಇಂಥ ಸಮಸ್ಯೆಗಳನ್ನು ಭಿಕ್ಷೆ ಬೇಡೋ ಪ್ರಸಂಗ ಬರ್ತದೆ. ಯಾವುದೋ ಹಳ್ಳಿ ಬರುತ್ತೆ, ಹೋಗಿ ಮನೆ ಮುಂದೆ ನಿಂತು ಭಿಕ್ಷೆ ಕೇಳ್ತಾಳೆ. ನಾವು ಭಿಕ್ಷೆ ನೀಡ್ತೀವ? ಕೇಳಿದ ತಕ್ಷಣ ಈ ವಯಸ್ಸಿನಲ್ಲಿ ದುಡ್ಕೊಂಡು ತಿಂದು ಏನು ಅಂತ ಬೈದರು ಯಾರೋ. ಮುಂದಿನ ಮನೆಗೆ ಹೋಗ್ಲು ಅವರು ಬೈದರು. ನಾವೆಲ್ಲ ಹಿಂಗೆ ತೋರಿಸಿ ಹಿಂಗೆ ತಿನ್ನೋರು ನಾವೇ, ದೇವರೇನು ತಿನ್ನೋನು ಅಲ್ಲ. ದೇವರಿಗೆ ಯಾವಾಗ ತೃಪ್ತಿ ಆಗುತ್ತಂದರೆ, ದೇವರು ನೀವೇನು ಕೊಟ್ಟರು ಅವನೇನು ಸ್ವೀಕಾರ ಮಾಡೋದಿಲ್ಲ, ನೀವೇನು ಎಡೆ ಹಿಡಿದ್ರೂ ಅವನೇನು ಅದನ್ನು ತಿನ್ನೋದಿಲ್ಲ. ಅದಕ್ಕೆ ಬಸವಣ್ಣವ್ರು ಹೇಳೋದು, ಕಲ್ಲ ನಾಗರ ಕಂಡರೆ ಹಾಲ ನೆರೆ ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರು, ಉಂಬ ಜಂಗಮ ಬಂದರೆ ನಡೆ ನಡೆ ಎಂಬರು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿ ಎಂಬರು. ಹೇಳಿದ್ನಲ್ಲ ಮೊನ್ನೆ, ಉಂಡುಂಡು ದಣಿದವರ ಕರೆದು ಉಣಿಸುವರು, ಉಣಬೇಡಿದಡೆ ಇಲ್ಲ ನಡೆ ಎಂಬರು, ಹುಟ್ಟು ತೊಟ್ಟವರಿಗೆ ಸನ್ಮಾನ ಮಾಡ್ತಾರೆ. ಮನೆಗೆ ಯಾರನ್ನ ಕರೆದು ಆದರ ಆತಿಥ್ಯ ಮಾಡ್ತೀರಿ ನೀವು? ಇದ್ದವರಿಗೆ ಅಲ್ಲ, ಇಲ್ಲದೇ ಇದ್ದವ್ರಿಗೆ ಯಾರಿಗೆ ಮಾಡಿದ್ದೀವಿ ನಾವು? ದೇವರಿಗೆ ಯಾವಾಗ ತೃಪ್ತಿ ಆಗುತ್ತೆ ಅಂತಂದರೆ, ನಿನ್ನ ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತ ಕಷ್ಟ, ನೋವು, ದುಃಖ, ಹಸಿವು ಇವುಗಳಿಂದ ಬಳಲ್ತಕ್ಕಂಥ ಮಾನವನನ್ನು ಪ್ರೀತಿಸದ ನೀನು ಕಾಣಲಾರದ ದೇವನನ್ನೇನು ಪ್ರೀತಿಸುವೆ? ನಿನ್ನ ಜೊತೆಯಲ್ಲಿರ್ತಕ್ಕಂಥವರು ಎಲ್ಲರಲ್ಲೂ ಭಗವಂತ ಇದ್ದ. ಹಾಗಾಗಿ ಒಂದಿಷ್ಟು ಆಕೆ 4-6 ಮನೆಯಲ್ಲಿ ಕೇಳ್ತಾಳೆ, ಯಾರೂ ನೀಡೋದಿಲ್ಲ. ಮುಂದೊಂದು ಮನೆಗೆ ಬರ್ತಾಳೆ, ಹೊರಗಡೆ ಒಬ್ಬ ಮುದುಕಿ ಕೂತಿದ್ಲು. ಹೇಳಿದ್ಲಾಕೆ, ಯಾರೋ ಭಿಕ್ಷಕ್ಕೆ ಬಂದಾಳೆ, ಏನಾದ್ರು ನೀಡು ಅಂದ್ಲು ಮೊಮ್ಮಗಳಿಗೆ. ಆಕೆ ಮೊಮ್ಮಗಳು ಬೈಯಕ್ಕೆ ಶುರು ಮಾಡಿದ್ಲು, ಹೊರ ಕೂತ್ಕೊಂಡು ಮಾಡೋಕ್ಕೆ ಬದುಕಿಲ್ಲ ನೋಡಿ ನಿನಗೆ. ಮುದುಕಿ ಹೇಳಿದ್ಲು, ದೇವರು ಯಾವ ರೂಪದಲ್ಲಿ ಬರ್ತಾನೋ ಹೇಳೋಕ್ಕಾಗೋದಿಲ್ಲ, ದೇವರು ಕೊಟ್ಟಿದ್ದು ದೇವರಿಗೆ ಕೊಡಬೇಕು, ನೀಡು. ಆ ಮುದುಕಿ ಕಾಟ ತಾಳಲಾರದೆ ಆಕೆ ವಟ ಅಂತ ಬೈಕೊಂತ ಒಂದಿಷ್ಟು ಒಳಗೇನೋ ಇದ್ದಿದ್ದು, ನಾವಂತೂ ಬಿಸಿದಂತೂ ನೀಡಲ್ಲ, ತಗೊಂಡು ಬಂದ್ಲು. ಈಕೆ ಹತ್ರ ನೀಡಿಸ್ಕೊಳ್ಳೋಕ್ಕೂ ಏನೂ ಇರಲಿಲ್ಲ.
ಎದರಲ್ಲಾರ ನೀಡು ಕೊಡುವ ಅಂದ್ಲು, ಮತ್ತು ಬೈಯಕ್ಕೆ ಶುರು ಮಾಡಿದ್ಲಾಕೆ. ಆಮೇಲೆ ಏನೋ ಒಳಗಿಂದ ಒಂದಿಷ್ಟು ಎದರೆಲ್ಲ ತಗೊಂಡು ಬಂದು ದುಪ್ಪ ಅಂತ ಮ್ಯಾಲಿಂದ ಒಗದ್ಲು. ಭಿಕ್ಷೆ ಹೆಂಗಾಗ್ತಿ ಗೊತ್ತಲ್ಲ, ಅದು ಹಿಡಿಯೋದ್ರೊಳಗೆ ಆಕೆ ಅದು ಕೈ ತಪ್ಪಿ ಕೆಳಗಡೆ ಬಿದ್ದೇ ಹೋಯ್ತದು. ಸುಮಾರು ದೂರ ನಡೆದು ಬಂದಿದ್ಲು, 4 ಮನೆಗೆ ನೀಡಿರಲಿಲ್ಲ, ಯಾರೋ ನೀಡಿದ್ರು, ಅದು ಕೈ ತಪ್ಪಿ ಕೆಳಗಡೆ ಬಿದ್ದೋಯ್ತು. ಕೆಳಗಡೆ ಬಿದ್ದಿರೋದನ್ನೇ ತಗೊಂಡು ತಿನ್ನೋಣ ಅಂತ ಕೈ ಹಾಕಕ್ಕೆ ಹೋದ್ಲು, ಎಲ್ಲಿಂದಲೂ ನಾಯಿ ಓಡು ಬಂದು ಬಾಯ. ಇಂಥ ಪರಿಸ್ಥಿತಿ ನಮಗೇನಾರ ಬಂದರೆ ಏನು ಮಾಡ್ತೀವಿ? ದೇವ್ರನ್ನ ಹಚ್ಚಿ ಬೈಯಕ್ಕೆ ಶುರು ಮಾಡಿಬಿಡ್ತೀವಿ. ನಿನ್ನ ನಂಬಿ ಬಂದಿದ್ದಕ್ಕೆ. ಆಕೆ ದೇವರಿಗೆ ಹೇಳ್ತಾಳೆ, ನೀನು ನನ್ನನ್ನು ಮನೆ ಕೈಯೊಡ್ಡಿ ಬೇಡುವಂತೆ ಮಾಡು. ಮನೆ ಕೈಯೊಡ್ಡಿ ಬೇಡುವಂತೆ ಮಾಡು. ಬೇಡಿದೊಡೆ ಇಕ್ಕದಂತೆ ಮಾಡು. ಇಕ್ಕಿದಡೆ ಕೈ ತಪ್ಪಿ ನೆಲಕ್ಕೆ ಬೀಳುವಂತೆ ಮಾಡು. ನೆಲಕ್ಕೆ ಬಿದ್ದೊಡೆ ನಾನು ಎತ್ತಿಕೊಂಬಲ್ಲಿ ಬಂದು ಶುನಬಂದು ಎತ್ತಿಕೊಳ್ಳುವಂತೆ ಮಾಡ ಚನ್ನಮಲ್ಲಿಕಾರ್ಜುನ. ನೀನು ನನ್ನನ್ನು ಮನೆ ಕೈಯೊಡ್ಡಿ ಬೇಡುವಂಗೆ ಮಾಡು. ನಾನು ಬೇಡಿದರೂ ನೀಯೇನು ಅವರಿಗೆ ನೀಡುವಂಥ ಮನಸ್ಸನ್ನು ಕೊಡಬೇಡ. ಯಾರಿಗೋ ಮನಸ್ಸು ಬಂದು ನೀಡಿದರೂ ಅದು ಕೈ ತಪ್ಪಿ ಕೆಳಗಡೆ ಬಿದ್ದೋಗುವಂಗೆ ಮಾಡು. ಕೆಳಗಡೆ ಬಿದ್ದಿರೋದನ್ನೇ ನಾನು ತಗೊಂಡು ತಿನ್ನಬೇಕು ಅಂತ ಹೋದ್ರೆ ನಾಯಿ ಬಂದು ಬಾಯಿ ಹಾಕೋವಂಗೆ ಮಾಡಿ. ನೀ ಏನು ಬೇಕಾದ್ರೂ ಮಾಡು, ಆದರೆ ನಾನೇ ನಿನ್ನನ್ನು ಬಿಡೋದಿಲ್ಲ. ಭಕ್ತಿ ಕಂಪಿತ ಕೂಡಲ ಸಂಗಮದ ದೇವರನ್ನು ನಂಬಿದರೆ ಅವನು ಎಲ್ಲ ರೀತಿಯಲ್ಲಿ ಕಾಡ್ತಾನಂತಂದಷ್ಟು. ಅದಕ್ಕೇನಾದರೂ ಎದುರಿದ್ವಿ ಅಂದರೆ ಮುಕ್ತಿ ಸಾಧ್ಯ ಇಲ್ಲ. ದೇಹವನ್ನು ದಂಡಿಸದೆ ಕರ್ಣವನ್ನು ಖಂಡಿಸದೆ ಸ್ವರ್ಗವನ್ನೈದುದಕ್ಕೆ ಅದೇನು ರಂಡೆಯಾಳುವಳೆ ಸರ್ವಜ್ಞ ಅಂತ. ಅಂದರೆ ಸುಲಭವಾಗಿ ಮುಕ್ತಿ ಸಿಕ್ಬಿಡೋದಿಲ್ಲ ಅಂತ. ಒಂದಿಷ್ಟು ಕಾಡಿ ಬೇಡಿ ನೋಡ್ತಾನೆ. ಇವೆಲ್ಲ ಕಂಜದಿದ್ದಡೆ ಭಕ್ತಿ ಕಂಪಿತ. ಇವೆಲ್ಲ ಕಂಜದಿದ್ದಡೆ ಭಕ್ತಿ ಕಂಪಿತ. ಕರವಿಡಿದು ಎತ್ತಿಕೊಂಬ ನಮ್ಮ ರಾಮನಾಥ. ಹಾಗೆ ಒಂದಿಷ್ಟು ಸಮಸ್ಯೆಗಳನ್ನು, ಸಾಕಷ್ಟು ರೀತಿಯ ಸಮಸ್ಯೆಗಳನ್ನು ಎದುರಿಸ್ಬೇಕಾಗ್ತದೆ. ಎದುರಿಸ್ತಾ ಮುಂದೆ ಬರ್ತಾಳೆ. ಒಂದು ಹಾಳು ದೇವಸ್ಥಾನ ಇರುತ್ತೆ, ಮಲಗಬೇಕು ಅಂತ ಹೋಗ್ತಾಳೆ. ಅಲ್ಲಿ ಯಾರೂ ಇರೋದಿಲ್ಲ. ಸ್ವಚ್ಛ ಮಾಡ್ಕೊಂಡು ಒಂದಿಷ್ಟು ಮಲಗಿರ್ತಾಳೆ. ಅಲ್ಲಿಗೊಬ್ಬ ಯಾರೋ ಬೈರಾಗಿ ಬರ್ತಾನೆ, ಕಾಪಾಲಿಕ. ನಮ್ಮಲ್ಲಿ ಸಪ್ತಶೈವರಲ್ಲಿ ಕಾಪಾಲಿಕರು, ಕಾಳಾಮುಖ, ಲಾಕುಳಿಕ, ಪಾಶುಪತ ಅಂತ ಬರ್ತವೆ. ಅದರಲ್ಲಿ ಕಾಪಾಲಿಕರು ಅಂದರೆ ಹೆಚ್ಚಾಗಿ ಸ್ಮಶಾನದಲ್ಲಿ ವಾಸ ಮಾಡೋದು, ಆ ಸತ್ತದ ಹೆಣಗಳ ಬೂದಿ ಮೈಗೆ ಬಡ್ಕೊಳ್ಳೋದು, ಆ ಬುರುಡೆಯಲ್ಲಿ ಊಟ ಮಾಡೋದು, ಕುಡಿಯೋದು, ಭಂಗಿ ಸೇದೋದು, ಈ ವಾಮ ಮಾರ್ಗಗಳಿಂದ ಕುಡಿಯೋದು, ಇವುಗಳನ್ನೆಲ್ಲ ಮಾಡ್ತಕ್ಕಂಥದ್ದು. ಈ ನಾಗಸಾಧುಗಳನ್ನೆಲ್ಲ ನೋಡಿರಲ್ಲ ನೀವು. ಆ ಥರದ್ದೊಂದು ವಿಚಿತ್ರವಾಗಿರ್ತಕ್ಕಂಥ ಮಾರ್ಗ ಅದು. ಅಂಥ ಒಬ್ಬ ಬೈರಾಗಿ ಆ ಗುಡಿಗೆ ಬರ್ತಾನೆ. ನೋಡ್ತಾನೆ ಆಕೆಗೆ, ಎಂಥ ಚಂದನ ಹುಡುಗಿ, ಎಂಥ ಪರಿಸ್ಥಿತಿ ಬಂದ್ಬಿಟ್ಟದ ನಿನಗೆ ಅಂದ. ಆಮೇಲೆ ಮೈ ಮೇಲೆ ಹಾಕ್ಕೊಳಕ್ಕೆ ಬಟ್ಟೆನೂ ಇಲ್ವಾ, ತಗೋ ಅಂತ ಕೊಡಕ್ಕೆ ಹೋದ ತನ್ನ ಹತ್ರ ಇರೋದನ್ನು. ಆಮೇಲೆ ಹೇಳ್ದ, ನಾನು ಕಾಪಾಲಿಕರ ಗುರು, ನಾನು ಎಂತೆಂಥ ವಿದ್ಯೆಗಳನ್ನು ಕಲ್ತಿದ್ದೀನಿ. ನಾನು ನೀರಿನಲ್ಲಿ ಮುಳುಗಿ ಇಷ್ಟು ದಿನಗಟ್ಟಲೆ ಇರ್ತೀನಿ, ಉಸಿರು ಕಟ್ಟಿ ಮಣ್ಣೊಳಗೆ ಇಷ್ಟು ದಿನಗಳೇ ಇರ್ತೀನಿ, ನಾ ಏನೇನೋ ಸಿದ್ಧಿಗಳನ್ನು ಕಲ್ತಿದ್ದೀನಿ ಎಂದಾಗ ಅಕ್ಕ ಮಹಾದೇವಿ ಹೇಳಿದ್ಲು, ಆವ ವಿದ್ಯೆ ಕಲಿತರೇನು ಸಾವ ನಿಲ್ಲಿಸಬಲ್ಲಿರ. ಆವ ವಿದ್ಯೆ ಕಲಿತರೇನು ಸಾವ ನಿಲ್ಲಿಸಬಲ್ಲಿರ. ಅಸನವನ್ನು ತೊರೆದರೇನು ವ್ಯಸನ ಬಿಟ್ಟು ಇರುವಿರ. ಉಸಿರ ಹಿಡಿದರೇನು ಬಸುರ ಕಟ್ಟಳೆಯ ಗೆಲುವಿರ. ನಿನ್ನ ಯಾವ ಸಿದ್ಧಿಗಳ ಅವಶ್ಯಕತೆ ಇಲ್ಲ. ಅವನು ಸ್ವಲ್ಪ ಕುಡಿದಿರ್ತಾನೆ, ಉನ್ಮತ್ತನಾಗಿರ್ತಾನೆ, ಆಕೆ ಹತ್ರ ಬರ್ಲಿಕ್ಕೆ ನೋಡ್ತಾನೆ. ಆಕೆ ಒಂದಿಷ್ಟು ದಬ್ಬಿ ಅಲ್ಲಿಂದ ತಪ್ಪಿಸ್ಕೊಂಡು ಬರೋದು ಒಂದಿಷ್ಟು ಸಾಹಸನೇ ಪಡಬೇಕಾಗತ್ತೆ. ಅಲ್ಲಿಂದ ಮುಂದೆ ಬರ್ತಾಳೆ. ಇಂಥ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಮಹಾದೇವಿ ಒಂದು ನದಿ ಹೊಳೆ ಅಲ್ಲಿ ಸ್ನಾನ ಮಾಡಿ ಲಿಂಗ ಪೂಜೆ ಮಾಡ್ತಾ ಕೂತಿರ್ತಾಳೆ. ಒಂದು 3-4 ಜನ ಅಂಬಿಗರು
ಮೀನ ಹಿಡಿತಿದ್ರು. ಈಕೆ ಹಣೆ ಮೇಲೆ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ, ಆಕೆ ಲಿಂಗ ಪೂಜೆ, ಭಾಳ ಹಳ್ಳಿ ಮುಗ್ಧ ಜನ ಬಂದು ನಮಸ್ಕಾರ ಮಾಡಿದರು. ಆಕೆನ ಮಾತಾಡಿಸಿದ್ರು, ಮಹಾದೇವಿನೂ ಮಾತಾಡಿಸಿದ್ಲು. ಏನು ಮಾಡ್ತಾಯಿದ್ದೀರಿ ನೀವೆಲ್ಲ? ನಾವೆಲ್ಲ ಮೀನ ಹಿಡಿತಾ ಇದ್ದೀವಿ. ಮೀನ ಹಿಡಿದಾಯ್ತೇನು ಅಂತ ಕೇಳಿದ್ಲು. ಇಲ್ಲ, ನಾವು ಹಿಡ್ದಿರೋ ಮೀನ ಇನ್ನು ನಮ್ಮ ಮನೆಗೆ ಸಾಕಾಗಲ್ಲ, ನಮ್ಮ ಮನೇಲಿ ನಾವು ಇಷ್ಟು ಮಂದಿ ಇದ್ದೀವಿ, ಅದರಲ್ಲಿ ಮೊನ್ನೆ ನನ್ನೊಬ್ಬ ಮಗ ಏನೋ ಆಗಿ ತೀರ್ಕೊಂಡ್ಬಿಟ್ಟ ಅಂತ ಹೇಳಿಕೊಂಡು ಅಳುತ್ತಿದ್ದ ಒಬ್ಬ. ಅದಕ್ಕೆ ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ಬರೀತಾಳೆ, ಜಾಲಗಾರನೊಬ್ಬ ಜಲವ ಹೊಕ್ಕು ಹಲವು ಪ್ರಾಣಿಗಳನ್ನು ಕೊಂದು ನಲಿದಾಡುವನು, ತನ್ನ ಮನೆಯಲ್ಲೊಂದು ಶಿಶು ಸತ್ತರೆ ಮರುಗುವನು, ತನ್ನ ಶಿಶುವಿಗೆ ಮರುಗುವಂತೆ ಅವಕ್ಕೇಕೆ ಮರುಗನು. ಜಾಲಗಾರನ ದುಃಖ ಜಗಕ್ಕೆಲ್ಲ ನಗೆಗೇಡು. ಜಾಲಗಾರನೊಬ್ಬ ಜಲವ ಹೊಕ್ಕು, ಅವನು ಬಲೆ ಹಾಕಿ ಎಷ್ಟು ಮೀನ ಏನು ಸಿಗ್ತವೆ, ಎಷ್ಟು ಪ್ರಾಣಿಗಳು ಸಿಗ್ತವೆ ಅಷ್ಟು ಸಂತೋಷ ಪಡ್ತಾನೆ. ಹೌದಾ? ಜಾಸ್ತಿ ಸಿಕ್ಕಷ್ಟು, ಜಾಸ್ತಿ ಸತ್ತಷ್ಟು ಅವನು ಸಂತೋಷ ಪಡ್ತಾನೆ. ಅದೇ ತನ್ನ ಮನೆಯಲ್ಲೊಂದು ಶಿಶು ಸತ್ತರೆ ಅಥವಾ ಏನಾದರೂ ಸಾವು ನೋವುಗಳಾದರೆ ಏನಾಗ್ತದೆ? ಅವನಿಗೆ ದುಃಖ ಆಗ್ತದೆ. ತನ್ನ ಮನೆಯಲ್ಲಾದ ದುಃಖ ಈ ಪ್ರಾಣಿಗಳು ಸತ್ತಾಗ ಯಾಕೆ ದುಃಖ ಆಗೋದಿಲ್ಲ ಅಂತ ಕೇಳ್ತಾಳೆ. ತನ್ನ ಶಿಶುವಿಗೆ ಮರುಗುವಂತೆ ಅವಕ್ಕೇಕೆ ಮರುಗನು, ಜಾಲಗಾರನ ದುಃಖ ಜಗಕ್ಕೆಲ್ಲ ನಗೆಗೇಡ. ಅವ್ರಿಗೊಂಚೂರು ಉಪದೇಶವನ್ನು ಮಾಡ್ತಾಳೆ. ಶರಣರು ಎಲ್ಲ ಪ್ರಾಣಿಗಳಲ್ಲೂ ದಯೆ ಇರಬೇಕು ಅಂತ ಹೇಳಿದರು. ದಯೆ ಇಲ್ಲದ ಧರ್ಮ ಅದೇವು ದಯ್ಯ. ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಯಾವ ಧರ್ಮದಲ್ಲಿ ದಯೆ ಇಲ್ಲ, ಕರುಣೆ ಇಲ್ಲ, ಮಾನವೀಯತೆ ಇಲ್ಲ, ಪ್ರೀತಿ ಇಲ್ಲ, ಆ ಧರ್ಮನೇ ಅಲ್ಲ. ಎಲ್ಲ ಧರ್ಮಗಳು ಪ್ರೀತಿ ವಿಶ್ವಾಸಗಳನ್ನೇ ಹೇಳ್ತವೆ. ಎಲ್ಲರನ್ನೂ ಪ್ರೀತಿಯಿಂದ ಕಾಣು, ಎಂಥವರನ್ನು ಪ್ರೀತಿಯಿಂದ ಕಾಣು ಅಂತ ಹೇಳ್ತವೆ ಧರ್ಮ. ಆದರೆ ಅದೇ ಧರ್ಮದ ಹೆಸರಿನಲ್ಲಿ ಏನು ಎರಡನೇ ಮಹಾಯುದ್ಧದಲ್ಲಿ ಜನ ಸತ್ತರಲ್ಲ, ಅದಕ್ಕಿಂತ ಹೆಚ್ಚಾಗಿ ದೇವರು ಧರ್ಮದ ಹೆಸರಲ್ಲಿ ಬಡದಾಡಿ ಮಂದಿ ಸತ್ತ. ಇದಕ್ಕೇನು ಕಾರಣ? ಅಜ್ಞಾನ. ಇದಕ್ಕೇನು ಕಾರಣ? ಅಜ್ಞಾನ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ. ಅಕ್ಕ ಮಹಾದೇವಿ ಅವ್ರಿಗೂ ಒಂಚೂರು ಉಪದೇಶವನ್ನು ಮಾಡಿ, ಶರಣರು ಯಾವತ್ತೂ ಕೂಡ ಆದಿ ಪುರಾಣ ಅಸುರರಿಗೆ ಮಾರಿ, ವೇದ ಪುರಾಣ ಓತಿಂಗೆ ಮಾರಿ, ರಾಮ ಪುರಾಣ ರಕ್ಕಸರಿಗೆ ಮಾರಿ, ಭಾರತ ಪುರಾಣ ಗೋತ್ರಕ್ಕೆ ಮಾರಿ, ಎಲ್ಲ ಪುರಾಣ ಕರ್ಮಕ್ಕೆ ಮೊದಲು ನಿಮ್ಮ ಪುರಾಣಕ್ಕೆ ಪ್ರತಿ ಇಲ್ಲ ಕೂಡಲ ಸಂಗಮ ದೇವ. ಎಲ್ಲ ಪ್ರಾಣಿಗಳು ಎಲ್ಲವಕ್ಕೂ ಕೂಡ ನಾವು ಬದುಕಬೇಕು ಈ ಭೂಮಿ ಮೇಲೆ ಅಂತ ಹಾತೊರಿತಾವೆ. ಯಾವ ಪ್ರಾಣಿಗಳಿಗೆ ಸಾಯಬೇಕು ಅಂತ ಇಚ್ಛೆ ಇರ್ತದ್ರಿ? ನಮ್ಮದೊಂದು ಗೇಣು ಹೊಟ್ಟೆ ತುಂಬಿಸ್ಕೊಳೋಗ್ಬೇಕೋಸ್ಕರ ಇನ್ನೊಂದು ಜೀವ ತೆಗೆದೇ ತುಂಬಿಸ್ಕೋಬೇಕಾ? ಏನು ಬೇಕಾದ್ರೂ ಮಾಡಿ ತುಂಬಿಸ್ಕೋಬೋದಲ್ಲ. ಹಾಗಾಗಿ ಶರಣರು ಒಂದಿಷ್ಟು ದಯೆ, ಕರುಣೆ, ಮಾನವೀಯತೆ ಸಕಲ ಜೀವರಾಶಿಗಳಲ್ಲೂ ಇರಬೇಕು ಅಂತ ಹೇಳ್ತಾರೆ. ಯಾವುದೋ ಒಂದು ಪ್ರಾಣಿ ಮೇಲಲ್ಲ, ಎಲ್ಲದರ ಮೇಲೂ ದಯೆ, ಕರುಣೆ, ಮಾನವೀಯತೆ ಇರಬೇಕು ಅಂತಕ್ಕಂಥದ್ದು ಅವ್ರಿಗೊಂದಿಷ್ಟು ಉಪದೇಶ ಮಾಡ್ತಾಳೆ. ಅಲ್ಲಿಂದ ಸೀದಾ ಆಕೆಯ ಒಂದು ಕನಸು, ಕಲ್ಯಾಣವನ್ನು ನೋಡಬೇಕು, ಎಲ್ಲ ಶರಣರನ್ನು ಕಾಣಬೇಕು, ಅವ್ರ ಜೊತೆ ಕಾಲ ಕಳಿಬೇಕು. ಯಾರೋ ಕೇಳ್ತಾರೆ, ಇಷ್ಟೊಂದು ಈ ಯೌವನದ ವಯಸ್ಸಿನಲ್ಲಿ ಇಷ್ಟೊಂದು ಕಷ್ಟಪಟ್ಕೊಂಡು ನಡ್ಕೊಂಡು ಯಾಕೆ ಹೋಗ್ತಾ ಇದ್ದಿ ಅಂದಾಗ ಕೇಳ್ತಾಳೆ, ಹಾಡುವುದು, ಪಾಡುವುದು, ಹೇಳುವುದು, ಕೇಳುವುದು, ಚನ್ನಮಲ್ಲಿಕಾರ್ಜುನ ಕೊಟ್ಟ ಆಯುಷ್ಯ ಉಳ್ಳನ್ನಕ್ಕ ಲಿಂಗ ಸುಖಿಗಳ ಮಧ್ಯೆ ಕಳೀಲಿಕ್ಕೆ ಹೋಗ್ತಾ ಇದ್ದೀನಿ. ಮಹಾದೇವಿ ಕಲ್ಯಾಣಕ್ಕೆ ಬರ್ತಾಳೆ. ಪ್ರಾರಂಭ ಎಲ್ಲಿಗೆ ಬರ್ತಾಳೆ ಅಂದರೆ ಬಂದವರ ಓಣಿ. ಇವತ್ತು ಅಲ್ಲಿ ನೀರಿನ ಜರಿ ಬಹುಶಃ ನಿಮಗೆಲ್ಲ ಹತ್ರ ಇರೋದ್ರಿಂದ ನೋಡಿರ್ಬೋದು ನೀವು. ಅಲ್ಲಿ ಬಂದು ಆಕೆ ಸ್ನಾನಗಿನ ಮಾಡ್ತಾಳೆ. ಬಂದವರ ಓಣಿಯಲ್ಲಿ ಸ್ನಾನ ಮಾಡಿ ವಚನಗಳನ್ನು ಹೇಳ್ತಾ ಪೂಜೆ ಮಾಡ್ಕೊಳ್ತಾ ಇರ್ತಾಳೆ. ಸಜ್ಜನಳಾಗಿ ಮಜ್ಜನ ಕೆರೆವೆ, ಶಾಂತಳಾಗಿ ಪೂಜೆಯ ಮಾಡುವೆ, ಸಮೃದ್ಧಿಯಿಂದಲೇ ನಿಮ್ಮನೆ ಹಾಡುವೆ, ನಿಮ್ಮ ನಗಲದ ಪೂಜೆ ಅನುವಾಯಿತೆನೆಗೆ ಚನ್ನಮಲ್ಲಿಕಾರ್ಜುನ ದೇವಯ್ಯ. ಹಾಡ್ತಾ ಬಹಳ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ಲು.
ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಒಬ್ಬ ಶರಣ ಬಂದ. ಈ ವಿಚಾರ ಅನುಭವ ಮಂಟಪಕ್ಕೆ ಗೊತ್ತಾಗ್ತದೆ. ನೀವೆಲ್ಲ ಒಂಚೂರು ಅಕ್ಕಮಹಾದೇವಿ ಮತ್ತು ಅಲ್ಲಮ್ಮ ಪ್ರಭು ಸಂವಾದ ಸಂಕ್ಷಿಪ್ತವಾಗಿ ಸ್ವಲ್ಪ ಮಟ್ಟಿಗೆ ಹೇಳ್ತೀನಿ. ನಾನು ಲಕ್ಷ್ಯ ಕೊಟ್ಟು ಕೇಳಿದ್ರೆ ಅರ್ಥ ಆಗುತ್ತೆ, ಇಲ್ಲದೇ ಇದ್ದರೆ ಅರ್ಥ ಆಗೋದಿಲ್ಲ. ಅಕ್ಕ ಮಹಾದೇವಿ ಬಂದಂಥ ಸುದ್ದಿ ಅನುಭವ ಮಂಟಪಕ್ಕೆ ಗೊತ್ತಾಗ್ತದೆ. ಎಲ್ಲರೂ ಬಹಳ ಸಂತೋಷದಿಂದ ಆಕೆಯನ್ನು ಸ್ವಾಗತ ಮಾಡಿಕೊಳ್ಬೇಕು. ದಾರಿಯಲ್ಲಿ ಸಾಕಷ್ಟು ಕಷ್ಟಪಟ್ಕೊಂಡು ಬಂದಿದ್ದಾಳೆ. ಅಲ್ಲಿ ರಾಜ ಬಟ್ಟೆ ಬಿಚ್ಚಿ ಅವನು ಎಷ್ಟು ಅವಮಾನವನ್ನು ಮಾಡಿದ್ದಾನೆ. ಈ ಎಲ್ಲ ಆಕೆ ಅನುಭವಿಸಿರ್ತಕ್ಕಂಥ ಕಷ್ಟಗಳು ಮರೆಯಾಗೋ ರೀತಿಯಲ್ಲಿ ಆಕೆಯನ್ನು ಸ್ವಾಗತ ಮಾಡ್ಕೋಬೇಕು ಅಂತ ಎಲ್ಲರೂ ಸಂತೋಷದಿಂದ. ಯಾಕೆಂದರೆ ಅಕ್ಕ ಮಹಾದೇವಿ ಬರೆದಿರ್ತಕ್ಕಂಥ ವಚನಗಳಾಗಲೇ ಅನುಭವ ಮಂಟಪವನ್ನು ಮುಟ್ಟಿದ್ವು. ಆಕೆ ಜ್ಞಾನ ಹೇಗಿತ್ತು ಅಂದರೆ ಚಿನ್ಮಯ ಜ್ಞಾನಿ ಅಂತ ಕರೆಸ್ಕೊಳ್ಳುವಂಥ ಚನ್ನಬಸವಣ್ಣ ಅವ್ರ ವಚನದಲ್ಲಿ ಬರೀತಾರೆ. ಆದ್ಯರ 60 ವಚನಕ್ಕೆ ದಂಡನಾಯಕರ 30 ವಚನ. ಆದ್ಯರ 60 ವಚನಕ್ಕೆ ದಂಡನಾಯಕರ 30 ವಚನ. ದಂಡನಾಯಕರ 30 ವಚನಕ್ಕೆ ಪ್ರಭುದೇವರ 10 ವಚನ. ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ. ಅಜಗಣ್ಣನ 5 ವಚನಕ್ಕೆ ಮಹಾದೇವಿ ಅಕ್ಕನ ಒಂದೇ ವಚನ ನಿರ್ವಚನ ಕಾರಣ ಕೂಡಲೇ. ಆದ್ಯರ 60 ವಚನಕ್ಕೆ ದಂಡನಾಯಕರ 30 ವಚನ ಸಮಾಂತಿ. ಆದ್ಯರ 60 ವಚನಕ್ಕೆ, ಆದ್ಯರು ಅಂದರೆ ಬಸವಣ್ಣನಿಗಿಂತ ವಯಸ್ಸಿನಲ್ಲಿ ಹಿರಿಯರು. ಇವರೇನು ಮಾದಾರ ಚೆನ್ನಯ್ಯ, ಆಮೇಲೆ ನಮ್ಮ ಜೇಡರ ದಾಸಿಮಯ್ಯ, ಇವರೆಲ್ಲ ಏನು ಬರ್ತಾರೆ, ಕಕ್ಕಯ್ಯ, ಇವರೆಲ್ಲ ಹಿರಿಯರು. ಬಸವಣ್ಣಕ್ಕಿಂತ ಪೂರ್ವದಲ್ಲಿ ಇದ್ದವರೇನಲ್ಲ, ಅವರು ಸಮಕಾಲೀನರು, ಹಿರಿಯರು. ಆದ್ಯರ 60 ವಚನಕ್ಕೆ ದಂಡನಾಯಕರ 30 ವಚನ ಸಮ. ದಂಡನಾಯಕರ 30 ವಚನಕ್ಕೆ ಪ್ರಭುದೇವರ 10 ವಚನ ಸಮ. ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ ಸಮ. ಅಜಗಣ್ಣನ 5 ವಚನಕ್ಕೆ ಮಹಾದೇವಿ ಅಕ್ಕನ ಒಂದೇ ವಚನ ನಿರ್ವಚನ ಕಾಣ ಕೂಡಲಚನ ಸಂಗಮ ದೇವ. ಅಂಥ ಒಂದು ಜ್ಞಾನ ಆ ವಯಸ್ಸಿನಲ್ಲಿ. ಆಕೆಯ ವಚನಗಳ ಖಗೋಳಶಾಸ್ತ್ರ ವಿಜ್ಞಾನಿಗಳು ತಗೊಳ್ತಾರೆ. ಏನು ಅದ್ಭುತ ವಚನಗಳನ್ನು ಬರೀತಾಳೆ. ಅಂಥ ಮಹಾದೇವಿ ಆಕೆಯ ಜ್ಞಾನ, ಆಕೆ ಅರಮನೆ ಬಿಟ್ಟು ಬಂದಿದ್ದು ಎಲ್ಲದೂ ಕೂಡ ಆಗಲೇ ಒಂದಿಷ್ಟು ಗೊತ್ತಾಗಿತ್ತು. ಹಾಗಾಗಿ ಎಲ್ಲ ಶರಣರು ಕೂಡ ಆಕೆಯನ್ನು ನೋಡಬೇಕು ಅನ್ನುವಂಥ ಉತ್ಕಟ ಇಚ್ಛೆ, ಆಕೆಯನ್ನು ಭವ್ಯವಾಗಿ ಸ್ವಾಗತ ಮಾಡ್ಕೋಬೇಕು ಅಂತ. ಆದರೆ ಶೂನ್ಯಪೀಠದ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಮ್ಮ ಪ್ರಭುಗಳು ಬಹಳ ಗಂಭೀರವಾಗಿ ಹೇಳ್ತಾರೆ, ಆಕೆ ಮನೆಗೆ ಆಕೆ ಬರ್ತಾಳೆ, ಯಾರೂ ಆಕೆಯನ್ನು ಸ್ವಾಗತ ಮಾಡಿಕೊಡುದು. ಅವ್ರ ಮಾತನ್ನು ಯಾರೋ ಮೀರೋ ಸ್ಥಿತಿಯಲ್ಲಿ ಇರಲಿಲ್ಲ. ಮೊದಲು ಸುಮಾರು ಒಂದು 20-21 ವರ್ಷದ ಒಬ್ಬ ತರುಣ ಸನ್ಯಾಸಿ ಕಿನ್ನರಿ ಬೊಮ್ಮಯ್ಯನನ್ನು ಕಳಿಸ್ಕೊಡ್ತಾರೆ. ಈಕೆ ಕುತ್ಕೊಂಡು ಲಿಂಗ ಪೂಜೆಯನ್ನು, ವಚನಗಳನ್ನು ಹಾಡ್ತಾ ಲಿಂಗ ಪೂಜೆಯನ್ನು ಮಾಡ್ತಾ ಇರ್ತಾಳೆ. ಇವ ಬಂದು ಸ್ವಲ್ಪ ತೀಕ್ಷ್ಣವಾಗಿ ಆಕೆಯನ್ನು ನೋಡುತ್ತಾ ಎದುರಿಗೆ ಬಂದು ಕೂತಿರ್ತಾನೆ. ಆಕೆ ಪೂಜೆ ಮುಗಿದ ತಕ್ಷಣ ಮಾತಾಡಿಸ್ತಾನೆ, ಇಷ್ಟೊತ್ತು ನೀನು ಬಹಳ ಚಂದ ಹಾಡಿದೆ ವಚನಗಳನ್ನು. ನನ್ನ ಹೆಸರು ಕಿನ್ನರಿ ಬೊಮ್ಮಯ್ಯ ಅಂತ. ನಾನು ಕಿನ್ನರಿಯನ್ನು ಬಾರಿಸ್ತೇನೆ. ನಿನ್ನ ಧ್ವನಿಗೂ ನನ್ನ ಕಿನ್ನರಿಗೂ ಸಾಟಿ ಆಗ್ತದೆ. ಹಾಗಾಗಿ ನೀನು ನನ್ನನ್ನು ಮದುವೆ ಮಾಡಿಕೊ ಅಂತ ಕೇಳ್ತಾನೆ. ನನ್ನನ್ನು ಮದುವೆ ಮಾಡಿಕೊ. ನೀನು ಹಾಕಿರೋ ಬಟ್ಟೆಗಾದರೂ ನಾಚಿಕೆ ಬೇಡವಾ, ಏನು ಮಾತಾಡ್ತಾ ಇದ್ದೀನಿ ಅಂದ್ಲಾಕೆ. ಅದಕ್ಕೆ ಕಿನ್ನರಿ ಬೊಮ್ಮಯ್ಯ ಹೇಳ್ದ, ನಿನ್ನಲ್ಲಿ ಎಲ್ಲ ತುಂಬಿಕೊಂಡಿದ್ದಾವೆ. ಕಾಯದಲ್ಲಿ ಕಳವಳವಿರಲು, ಪ್ರಾಣದಲ್ಲಿ ಮಾಯೆ ಇರಲು, ಇದೇ ಥರ ಮನ, ಇದೇ ಥರ ನಿರ್ವಾಣ. ಕೇಳ್ತಾನವ ಆಕೆಗೆ. ಕಾಯದಲ್ಲಿ ಕಳವಳವಿರಲು, ಪ್ರಾಣದಲ್ಲಿ ಮಾಯೆ ಇರಲು, ಇದೇ ಥರ ಮನ, ಇದೇ ಥರ ನಿರ್ವಾಣ. ಮಹಾಲಿಂಗ ತ್ರಿಪುರಾಂತಕ ನಿನ್ನನ್ನು ಸಂಸಾರಿ ಎಂಬನಲ್ಲದೆ ಸಜ್ಜನೆ ಎಂದು ಕೈ ಹಿಡಿಯಲೊಲ್ಲ ಕೇಳಮರುಳೆ. ಆಕೆ ಹೇಳಿದ್ಲು, ಭವಿ ಸಂಘವಳಿದ ಬಳಿಕ, ಭವಿ ಸಂಘವಳಿದು ಭಕ್ತನಾದ ಬಳಿಕ ಆ ಭಕ್ತಂಗೆ ಭವಿ ಸಂಘವೇ ಅಘೋರ ನರಕ. ಭವಿ ಸಂಘವಳಿದು ಭಕ್ತನಾದ ಬಳಿಕ ಆ ಭಕ್ತಂಗೆ ಭವಿಯ ಸಂಘವೇ
ಅಘೋರ ನರಕ. ಶರಣ ಸತಿ ಲಿಂಗಪತಿಯಾದ ಬಳಿಕ ಆ ಶರಣಂಗೆ ಸತಿಯ ಸಂಘವೇ ಅಘೋರ ನರಕ. ಚನ್ನಮಲ್ಲಿಕಾರ್ಜುನ ಲಿಂಗೈಕ್ಯಂಗೆ ಪ್ರಾಣ ಗುಣಗಳನ್ನು ಅಳಿಯದಿರತಕ್ಕಂಥವರ ಸಂಘನೇ ಭಂಗ. ಹೋಗು ಅಂದ್ಲಾಕೆ. ಅವನು ಬಹುಶಃ ಒಬ್ಬ ಹುಡುಗ ಒಂದು ಹುಡುಗಿಯನ್ನು ವರ್ಣನೆ ಮಾಡ್ತಾನಲ್ಲ, ನೀನು ಅಷ್ಟು ಚಂದದಿ, ನೀನು ಮೂಗು ಹಂಗಿದೆ, ನಿನ್ನ ಕೂದಲು ಹಿಂಗಿದ್ದಾವೆ ಅಂತ. ಬಹುಶಃ ಆಕೆ ನಂಗೆ ವರ್ಣನೆ ಮಾಡ್ತಾ ಬಂದಿದ್ದ ಅಂತ ಅನಿಸ್ತದೆ. ಅವನು ವಚನದಲ್ಲಿ ಬರೀತಾನೆ, ಆಕೆಯನ್ನು ತಡವಿ ಆಕೆ ಎಲ್ಲವನ್ನೂ ನಾನು ಮುಟ್ಟಿ ನೋಡಿದಾಗ ಅಲ್ಲಿ ಎಲ್ಲೂ ಆಕೆಯಲ್ಲಿ ಕಾಮದ ಲವಲೇಶ ಇರಲಿಲ್ಲ ಅಂತ ಬರೀತಾನೆ ಅವನು ವಚನದಲ್ಲಿ. ಮಸ್ತಕವ ಮುಟ್ಟಿ ನೋಡಲು ಮನೋಹರ ನುಡುಮೆ ಕಾಣ ಬಂದಿತ್ತು. ತಲೆ ಕೂದಲು, ಮಸ್ತಕ, ತಲೆ ಮುಟ್ಟಿ ನೋಡಲು ಅಲ್ಲಿ ಮನೋಹರ ನುಡುಮೆ ಕಾಣ ಬಂದಿತ್ತು. ಮುಖ ಕಮಲ ಮುಟ್ಟಿ ನೋಡಲು ಮೂರ್ತಿಯ ಉಳಿವು ಕಾಣ ಬಂದಿತ್ತು. ಕೊರಳ ಮುಟ್ಟಿ ನೋಡಲು ಗರಳದರ ನಿರುವು ಕಾಣ ಬಂದಿತ್ತು. ತೋಳ ಮುಟ್ಟಿ ನೋಡಲು ಶಿವನಪ್ಪಗೆ ಕಾಣ ಬಂದಿತ್ತು. ಉರಸ್ಥಲವ ಮುಟ್ಟಿ ನೋಡಲು ಕರಸ್ಥಲದಂಗ ಕಾಣ ಬಂದಿತ್ತು. ಬಸುರ ಮುಟ್ಟಿ ನೋಡಲು ಬ್ರಹ್ಮಾಂಡ ಕಾಣ ಬಂದಿತ್ತು. ಗುಹ್ಯವ ಮುಟ್ಟಿ ನೋಡಲು ಕಾಮದಹನ ಕಾಣ ಬಂದಿತ್ತು. ಮಹಾಲಿಂಗ ತ್ರಿಪುರಾಂತಕ ದೇವ ಮಹಾದೇವಿಯಕ್ಕನ ನಿಲುವ ನರಿಯದೆ ಅಳುಪಿ ಕೆಟ್ಟೆ ಅಂತ ಬರೀತಾನೆ. ಆಕೆಯನ್ನು ತಡವಿ ನಾನು ಕೆಟ್ಟೆ. ಅಲ್ಲಿ ಎಲ್ಲಿ ಮುಟ್ಟಿ ನೋಡಿದರೂ ಯಾವ ಜಾಗದಲ್ಲೂ ಆಕೆಯಲ್ಲಿ ಕಾಮದ ಲವಲೇಶ ಇರಲಿಲ್ಲ. ಅಂಥ ವೈರಾಗ್ಯ ಮೂರ್ತಿಯನ್ನು ನಾನು ಕೆಣಕಿ ತಪ್ಪು ಮಾಡಿದೆ ಅಂತಾನೆ. ಅಳುಪಿ ಕೆಟ್ಟೆ ಅಂದರೆ ಆಕೆಯನ್ನು ತಡವಿ ನಾನು ತಪ್ಪು ಮಾಡಿದೆ. ಕೊನೆಗೆ ಹೇಳ್ತಾನೆ ಅವನು, ಶರಣು ಶರಣಾರ್ಥಿ ಎಲೆ ತಾಯಿ ನಮ್ಮವ್ವ, ಶರಣು ಶರಣಾರ್ಥಿ ಕರುಣ ಸಾಗರ ನಿಧಿಯೇ, ಶರಣು ಶರಣಾರ್ಥಿ ದಯಾಸಾಗರೆಯೇ, ಮಹಾಲಿಂಗ ತ್ರಿಪುರಾಂತಕ ನೊಡ್ಡಿದ ತೊಡಕ ನೀವು ಬಿಡಿಸಿದಿರಾಗಿ ಹುಲಿಯ ನೆಕ್ಕಿ ಬದುಕಿದೆ ಅಂತ. ನಾವು ಹುಲಿ ನೆಕ್ಕಿದ್ರೆ ಬದುಕಕ್ಕೆ ಸಾಧ್ಯನಾ? ಅಕ್ಕನ ವೈರಾಗ್ಯದ ಹುಲಿಯನ್ನು ನೆಕ್ಕಿ ಬದುಕಿದೆ ಅಂತ ಬರೀತಾನೆ. ನನ್ನನ್ನು ತಪ್ಪಾಯಿತು ಕ್ಷಮಿಸು ಅಂತ ಕೇಳ್ತಾನೆ. ಆ ಕೇಳ್ತಾಳೆ, ನನ್ನಂತೆ ಪುಣ್ಯಗೈದವರುಂಟೆ, ನನ್ನಂತೆ ಭಾಗ್ಯಗೈದವರುಂಟೆ, ನನಗೆ ಜನ್ಮ ಜನ್ಮದಲ್ಲೂ ಕಿನ್ನರನಂತಪ್ಪ ಸಹೋದರ, ಶರಣ ಬಂಧುಗಳೇ ನನ್ನ ಬಂಧುಗಳು, ಚನ್ನಮಲ್ಲಿಕಾರ್ಜುನನೇ ನನ್ನ ಗಂಡ. ಆಕೆ ಅಲ್ಲಿಂದ ಸೀದಾ ಎಲ್ಲಿಗೆ ಬರ್ತಾಳೆ ಅಂದರೆ ಅನುಭವ ಮಂಟಪಕ್ಕೆ ಬರ್ತಾಳೆ. ಎಲ್ಲರೂ ಒಂದು ಸರಿ ಮಹಾದೇವಿಯನ್ನು ನೋಡ್ತಿದ್ರು, ಒಂದು ಸತಿ ಪ್ರಭುದೇವರನ್ನು ನೋಡ್ತಿದ್ರು. ಮಾತಾಡಿಸುವಂಗಿಲ್ಲ. ಏನು ಮಾಡೋದು? ಆಕೆ ಬಂದು ನಿಂತ್ಕೋತಾಳೆ. ಯಾರಾದರೂ ಸಾಮಾನ್ಯ ಹೆಣ್ಣುಮಕ್ಕಳಾಗಿದ್ದರೆ ಏನಾಗ್ಬೋದಾಗಿತ್ತು ಅವ್ರ ಪರಿಸ್ಥಿತಿ? ಅಲ್ಲಿ ರಾಜ, ಊರಲ್ಲೆಲ್ಲ ಚುಚ್ಚು ಮಾತುಗಳು, ದಾರಿಯಲ್ಲೆಲ್ಲ ಸಮಸ್ಯೆಗಳು. ಇಲ್ಲಿ ಬಂದರೆ ಅವನ ಪರೀಕ್ಷೆ, ಮತ್ತು ಅನುಭವ ಮಂಟಪಕ್ಕೆ ಬಂದರೆ ಯಾರೂ ಆಕೆಯನ್ನು ಮಾತಾಡಿಸ್ಲಿಕ್ಕೆ ರೆಡಿ ಇಲ್ಲ. ಅದರಲ್ಲೂ ಮಡಿವಾಳ ಮಾಚಯ್ಯ ಮಹಾದೇವಿ ಅಕ್ಕನವರಿಗೆ ಜಯವಾಗಲಿ ಎಲ್ಲರೂ ಕೂಗಕ್ಕೆ ಶುರು ಮಾಡಿದರು. ಬಹಳ ಗಂಭೀರವಾಗಿ ಪ್ರಭುದೇವರು ಹೇಳಿದರು, ನಿಲ್ಲಿಸಿ ನಿಮ್ಮ ಬೂಟಾಟಿಕೆ ನಾಟಕ ಸಾಕು ಅಂದರು ಎಲ್ಲರಿಗೂ. ಆಕೆಗೆ ಪ್ರಶ್ನೆ ಹಾಕಿದರು, ನೀನು ಯಾರಮ್ಮ? ನೀನು ಯಾರು ಅಂತ ಕೇಳಿದರು. ನಾವ್ಯಾರಾಗಿದ್ರೇನು ಹೇಳ್ತಿದ್ವಿ? ನಾ ಶಾಂತಮ್ಮ, ನಾನು ಕಮಲಮ್ಮ, ನಾನು. ನೀನು ಯಾರಮ್ಮ ಅಂತ ಕೇಳಿದಾಗ ಮಹಾದೇವಿ ಹೇಳಿದ್ಲು, ನಾನು ಅದನ್ನೇ ಅರಿಯುವ ಪ್ರಯತ್ನದಲ್ಲಿರುವೆ. ಏನನ್ನ? ಏನು ಹೇಳಿದ್ಲಾಕೆ? ನಾನು ಅದನ್ನೇ ತಿಳ್ಕೊಳ್ಳೋ ಪ್ರಯತ್ನದಲ್ಲಿದ್ದೀನಿ. ಇಷ್ಟ್ಯಾಕೆ ಕಷ್ಟ ಪಡ್ಕೊಂಡು ಇಲ್ಲಿ ತನಕ ಬಂದೀನಿ ಅಂದ್ರೆ ಅದನ್ನು ತಿಳ್ಕೊಳ್ಳೋಕ್ಕೆ. ನಾನು ಯಾರು, ನೀ ಯಾರಮ್ಮ ಅಂದಾಗ ನಾನು ಇನ್ನೂ ನನಗೂ ಗೊತ್ತಾಗಿಲ್ಲ ನಾನು ಯಾರು ಅಂತ. ನಾನು ಅದನ್ನು ತಿಳ್ಕೊಳ್ಳೋ ಪ್ರಯತ್ನದಲ್ಲಿದ್ದೀನಿ.
ಉದಮದವನೊಳಗೊಂಡ ಸತಿ ನೀನು ಇತ್ತಲೈಕೆ ಬಂದೆಯವ್ವ. ಇಲ್ಲಿ ಗೃಹಿಣಿಯರಿಗೆ ಮಾತ್ರ ಅವಕಾಶ, ನಿನ್ನಂಥವರಿಗೆಲ್ಲ ಅಲ್ಲ. ಈ ಯೌವನದ ವಯಸ್ಸಿನಲ್ಲಿ ಈ ಕಡೆ ಯಾಕೆ ಬಂದೆ? ಉದಮದವನೊಳಗೊಂಡ ಸತಿ ನೀನು ಇತ್ತಲೈಕೆ ಬಂದೆಯವ್ವ. ಸತಿ ಎಂದರೆ ಮುನಿವರು, ನಮ್ಮ ಶರಣರು. ನಿನ್ನ ಪತಿಯ ಕುರು ಹೇಳಿದರೆ ಬಂದು ಕುಳ್ಳಿರು, ಇಲ್ಲದಿರೆ ತೊಲಗಾಚು ತಾಯೇ. ನಿನ್ನ ಗಂಡನ ಹೆಸರು ಹೇಳಿದರೆ ಬಂದು ಕುತ್ಕೋ, ಇಲ್ಲದ ಇದ್ರೆ ನೀನು ಹೆಂಗೆ ಬಂದು ಹೆಂಗೆ ವಾಪಸ್ಸು ಹೋಗು. ಇಲ್ಲಿ ಗೃಹಿಣಿಯರಿಗೆ ಮಾತ್ರ ಅವಕಾಶ. ನಿನಗೆ ಶರಣರ ಸತ್ಸಂಗ ಬೇಕಾಗಿತ್ತು ಅಂದ್ರೆ ನಿನ್ನ ಗಂಡ ಯಾರು ಅಂತ ಹೇಳು. ಆ ಕೇಳಿದ್ಲು, ಸಾವಿಲ್ಲದ ಕೇಡಿಲ್ಲದ ರೂಪಿಲ್ಲದ ಚೆಲುವ ಚನ್ನಮಲ್ಲಿಕಾರ್ಜುನ ನನ್ನ ಗಂಡ. ಮಾತಿನಲ್ಲೇನೋ ಬಹಳ ವೈರಾಗ್ಯ ತೋರಿಸ್ತಾ ಇದ್ದಿ ಅಂದರು ಅವರು. ನಿಜ ವೈರಾಗ್ಯ ನಿನ್ನದಾಗಿದ್ದರೆ, ದೇಹ ದಿಗಂಬರವಾಗಿದ್ದರೂ ಕೂದಲಿನಿಂದ ಗೌಣೇಂದ್ರಿಯಗಳನ್ನು ಮರೆ ಮಾಡುವ ಕಾರಣವೇನಿತ್ತು? ಮಹಾದೇವಿ ಹೇಳಿದ್ಲು, ಕಾಯಿ ಹಣ್ಣಾಗಿದ್ದರೆ ಮಾತ್ರ ಸಿಪ್ಪೆ ಕಳಚಲು ಬರುವಂತೆ. ನಾನು ವಚನಗಳನ್ನು ಹೇಳೋದಕ್ಕಿಂತ ಒಂದಿಷ್ಟು ಅದರ ತಾತ್ಪರ್ಯ ಹೇಳ್ತೀನಿ. ಅವರು ಪ್ರಭುದೇವರ ಅಕ್ಕಮಹಾದೇವಿ ಅಲ್ಲಮ್ಮ ಪ್ರಭುಗಳ ವಚನಗಳ ಒಂದಿಷ್ಟು ತಾತ್ಪರ್ಯ. ಕಾಯಿ ಹಣ್ಣಾಗಿದ್ದರೆ ಮಾತ್ರ ಸಿಪ್ಪೆ ಕಳಚಲು ಬರುವಂತೆ ವೈರಾಗ್ಯ ಭಾವ ಬಲಿತಿದೆ. ಆದ್ದರಿಂದಲೇ ಈ ಸೀರೆ ಎಂಬ ಸಿಪ್ಪೆಯನ್ನು ಕಳಚಲು ಸಾಧ್ಯವಾಗಿದೆ. ಈ ಹಾರಿಕೆ ಉತ್ತರ ಅಂದರೆ ಯಾವ ಒಂದು ಬಾಳೆಕಾಯಿ ಅಂತ ಇಟ್ಕೋರಿ. ನಿಮ್ಮ ಕಡೆ ಬಾಳೆಕಾಯಿಗೂ ಕಾಯಿ ಅಂತೀರಿ, ಹಣ್ಣಿಗೂ ಬಾಳೆಹಣ್ಣಿಗೂ ಬಾಳೆಕಾಯಿ. ಕಾಯಿ ಬೇರೆ, ಹಣ್ಣು ಬೇರೆ. ಕಾಯಿ ಇದ್ದಾಗ ಸಿಪ್ಪೆ ಬಿಚ್ಚಲಿಕ್ಕೆ ಬರೋದಿಲ್ಲ, ಹೌದಾ? ಪೂರ ಮಾಗಿ ಹಣ್ಣಾಗಿದ್ದರೆ ಮಾತ್ರ ಸಿಪ್ಪೆಯನ್ನು ಕಳಚಲಿಕ್ಕೆ ಬರ್ತದೆ. ಹಂಗೆ ನನಗೆ ವೈರಾಗ್ಯ ಭಾವ ಬಲಿತಿದೆ, ಆದ್ದರಿಂದಲೇ ಈ ಸೀರೆ ಎಂಬ ಸಿಪ್ಪೆಯನ್ನು ಕಳಚಲು ನನಗೆ ಸಾಧ್ಯ ಆಗಿದೆ. ಅದಕ್ಕೆ ಪ್ರಭುದೇವರು ಕೇಳಿದರು, ಈ ಹಾರಿಕೆ ಉತ್ತರ ಎಲ್ಲ ನನಗೆ ಬೇಕಾಗಿಲ್ಲ. ನಿನಗೆ ನಿಜವಾಗ್ಲೂ ವೈರಾಗ್ಯ ಭಾವ ಅಳವಟ್ಟಿದ್ದರೆ ನಿನ್ನ ಕೂದಲಿಂದ ಗೌಣೇಂದ್ರಿಯಗಳನ್ನು ಮರೆ ಮಾಡುವ ಕಾರಣವೇನಿತ್ತು ಅಂತ ಕೇಳಿದರು. ಅಂದರೆ ಅವ್ರು ಏನು ಕೇಳ್ತಾರೆ ಅಂದರೆ, ನಿನ್ನ ಶರೀರದ ಅವಯವಗಳನ್ನು ನಿನ್ನ ಕೂದಲಿನಿಂದ ಮುಚ್ಕೊಂಡಿದೆಯಂದರೆ ನಿನ್ನಲ್ಲಿನೂ ನಾಚಿಕೆ, ಲಜ್ಜೆ ಇವೆಲ್ಲ ತುಂಬಿವೆ ಅಂತ ಅರ್ಥ. ನೀನು ಪರಿಪೂರ್ಣವಾದ ವೈರಾಗ್ಯ ಭಾವ ನಿನ್ನಲ್ಲಿನ್ನೂ ಅಳವಟ್ಟಿಲ್ಲ, ಅದಕ್ಕೆ ನೀ ಮುಚ್ಕೊಂಡು ಬಂದು ನಿನ್ನ ಗೌಣೇಂದ್ರಿಯಗಳನ್ನು ಅಂತ ಹೇಳಿದರು ಪ್ರಭುದೇವರು. ಅದಕ್ಕೆ ಮಹಾದೇವಿ ಹೇಳಿದ್ಲು, ನಾನು ನನಗೋಸ್ಕರ ಮುಚ್ಕೊಂಡಿಲ್ಲ, ನಿಮಗೋಸ್ಕರ ಮುಚ್ಕೊಂಡೀನಿ ಅಂತ. ನಾನು ನನಗಾಗಿ ಮುಚ್ಚಿಲ್ಲ, ನಿಮಗಾಗಿ. ಗಾಬರಿ ಆಗ್ತದೆ ಪ್ರಭುದೇವರಿಗೆ. ಯಾಗವ ನಮಗೋಸ್ಕರ ಅಂದರು. ನಿರ್ವಿಕಾರ ಸ್ಥಿತಿ ಅಳವಡದ ಸಾಧಕರಿಗೆ ಈ ಕಾಮನ ಮುದ್ರೆಯನ್ನು ಕಂಡು ವಿಕಾರವಾಗಬಾರದೆಂದು ಮುಚ್ಚಿರುವೆ. ಇಲ್ಲಿ ಇದ್ದವರೆಲ್ಲರೂ ಪರಿಪೂರ್ಣಾವಸ್ಥೆಯಲ್ಲಿ ಇದ್ದವರಲ್ಲ. ಈಗ ಬಂದವರು ಇದ್ದಾರೆ, ಪರಿಪೂರ್ಣ ಆದವರು ಇದ್ದಾರೆ, ಸಾಧಕಾವಸ್ಥೆಯಲ್ಲಿ ಇದ್ದಾರೆ. ಅಂಥವರಿಗೆ ನನ್ನ ಕಾಮನ ಮುದ್ರೆಗಳನ್ನು ನೋಡಿ ಅವ್ರ ಮನಸ್ಸಿಗೆ ವಿಕಾರ ಆಗಬಾರ್ದು ಅಂತ ನಾನು ಮುಚ್ಕೊಂಡಿನೇ ವಿನಃ ನನಗೋಸ್ಕರ ನಾನೇನು ಮುಚ್ಕೊಂಡಿಲ್ಲ. ಅದಕ್ಕೆ ಪ್ರಭುದೇವರು ಹೇಳಿದರು, ನಿನ್ನಲ್ಲೆಲ್ಲ ತುಂಬಿದವು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವನ್ನೆಲ್ಲ ಆಗರವಾಗಿ ಮೈತುಂಬ ತುಂಬಿಕೊಂಡು ನಿರಂಜನನಾದ ದೇವನನ್ನು ಕೂಡಲು ಸಾಧ್ಯವೇ? ಇವನ್ನೆಲ್ಲ ತುಂಬಿಕೊಂಡಾಗ ಅಂಥ ನಿರ್ಗುಣ ನಿರಂಜನನಾಗಿರ್ತಕ್ಕಂಥ ಪರಾತ್ಪರ ವಸ್ತುವನ್ನು ಕೂಡಲಿಕ್ಕೆಲ್ಲಾದರೂ ಸಾಧ್ಯ ಇದೆ ಏನು? ಅದಕ್ಕೆ ಮಹಾದೇವಿ ಹೇಳಿದ್ಲು, ದೇಹದಲ್ಲಿದ್ದುಕೊಂಡು ದೇಹ ಗುಣವನ್ನು ಅಳಿದುಕೊಂಡರೆ ದೇವನೊಡನೆ ಭಾವ ಸಮರಸ ಸಾಧ್ಯ. ಶರಣರದಕ್ಕೆ ಉದಾತ್ತೀಕರಣ ಅಂತ ಕರೀತಾರೆ. ದೇಹದಲ್ಲಿದ್ದುಕೊಂಡು ದೇಹ ಗುಣವನ್ನು ಅಳಿದುಕೊಂಡರೆ, ನಾವ್ಯಾರೂ ನಮ್ಮಲ್ಲಿರ್ತಕ್ಕಂಥ ಗುಣಗಳನ್ನು ತೆಗಿಲಿಕ್ಕಾಗೋದಿಲ್ಲ. ಆ ಗುಣಗಳನ್ನು ಡಿವೈನ್ ಮಾಡ್ಕೊಂಡು ಬದುಕಬೇಕಂತೆ.
ಈ ಲೌಕಿಕವಾಗಿ ಅರಿತಕ್ಕಂಥದನ್ನು ಪಾರಮಾರ್ಥಿಕವಾಗಿ ಹೇಳಿದ್ನಲ್ಲ, ಬಸವಣ್ಣವ್ರು ಹೇಳ್ತಾರೆ, ಏನು ಹೇಳ್ತಾರೆ? ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕ್ಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ನನ್ನನ್ನು ಕಿವುಡನ್ನು ಮಾಡಿ, ಕುರುಡನ್ನು ಮಾಡಿ, ಕುಂಟನ್ನು ಮಾಡಿ ಅಲ್ಲಿಗೆ ಬಿಟ್ಬಿಡು, ಅಷ್ಟಕ್ಕೆ ಹೇಳೋದಿಲ್ಲ. ಅಲ್ಲಿ ಏನು ತುಂಬಬೇಕು ಅಂತ ಹೇಳ್ತಾರೆ. ಈ ಶರೀರ ಪಾವನ ಆಗಬೇಕು ಅಂದರೆ, ನಮ್ಮ ಜನ್ಮ ಸಾರ್ಥಕತೆಯನ್ನು ಪಡ್ಕೊಳ್ಬೇಕಂದ್ರೆ ಏನು ತುಂಬಿದರೆ ಪಾವನ ಆಗುತ್ತೆ ಈ ಶರೀರ? ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ, ಇದೇ ಡಿವೈನ್ ಮಾಡ್ಕೊಳ್ಳೋದು. ಈ ಕಡೆ ಅರಿತಕ್ಕಂಥ ಭಾವಪದದಲ್ಲಿ ಸಾಕ್ತಕ್ಕಂಥದ್ದನ್ನು ಅದನ್ನು ಎತ್ತರಕ್ಕೆ ಏರಿಸ್ತಕ್ಕಂಥದ್ದು. ಒಂದು ಕಡೆ ಚನ್ನಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ಕಾಮ ಬೇಡ, ಕ್ರೋಧ ಬೇಡ, ಲೋಭ ಬೇಡ, ಮೋಹ ಬೇಡ, ಮದ ಬೇಡ, ಮತ್ಸರ ಬೇಡ. ಕಾಮ ಬೇಕು, ಕ್ರೋಧ ಬೇಕು, ಲೋಭ ಬೇಕು, ಮೋಹ ಬೇಕು, ಮದ ಬೇಕು, ಮತ್ಸರ ಬೇಕು. ಕಾಮ ಬೇಕು ಲಿಂಗದಲ್ಲಿ, ಕಾಮ ಬೇಡ ಪರಸ್ತ್ರೀಯರಲ್ಲಿ. ಕಾಮ ಬೇಕು ಲಿಂಗದಲ್ಲಿ, ದೇವರ ಮೇಲೆ ಬೇಕು, ಎದ್ರ ಮೇಲೆ ಬೇಡ? ಕಾಮ ಬೇಡ ಪರಸ್ತ್ರೀಯರಲ್ಲಿ. ಕ್ರೋಧ ಬೇಕು ಕರಣಗಳಲ್ಲಿ, ಇವೇನು ಪಂಚೇಂದ್ರಿಯಗಳು ಉಪಟಳಗಳಿರುತ್ತಲ್ಲ. ನಾನು ಧಾರಾವಾಹಿ ನೋಡಬೇಕು ಅಂತ ಕಣ್ಣಂತದೆ. ನಾವು ಜೈರಾಬಾದ್ನವ್ರು ನೀವೆಲ್ಲ ಪುಣ್ಯ ಮಾಡಿರಿ, ಯಾಕಂದರೆ ಇಷ್ಟು ಜನ ಹೆಣ್ಮಕ್ಳು ದಿನ ಧಾರಾವಾಹಿ ಬಿಟ್ಟು ಬರ್ತಿರಲ್ಲ. ಧಾರಾವಾಹಿ ಹುಚ್ಚಂಗಿದೆ ನಮ್ಮದರಲ್ಲೂ ಕರ್ನಾಟಕದ ಜನಕ್ಕಂದರೆ. ಒಬ್ಬ ಮುದುಕಿಗೊಂದು 3 ಜನ ಸೊಸೆರು ಧಾರಾವಾಹಿ ನೋಡ್ಕೊತ ಕುಂತಿದ್ರು. ಸೊಸೆ ಮಾತುಗೀತೆಲ್ಲ ನಿಂತೋಗಿದ್ದು, ಅಲ್ಲ ಅತ್ತೆದು ವಯಸ್ಸಾಗಿತ್ತು, ಮಾತುಗೀತೆಲ್ಲ ನಿಂತೋಗಿದ್ವು. ಈಗ ಇವತ್ತು ನಾಳೆ ಸಾಯುವಂಗಿದ್ಲು. ಇವರು 3 ಜನ ಧಾರಾವಾಹಿ ನೋಡ್ಕೊತ ಕೂತಿದ್ರು. 3 ಮಂದಿ ಗಂಡು ಮಕ್ಕಳು, 3 ಜನ ಸೊಸೆರು. ಒಂದೇನೋ ಮುದುಕಿ ರೂಮಲ್ಲಿ ಏನೋ ಶಬ್ದ ಆಯಿತು ಅಂತ ಒಬ್ಬ ಸೊಸೆ ಎದ್ದೋದ್ಲು. ಎದ್ದೋಗಿ ನೋಡಿದ್ಲು, ಅತ್ತೆ ಅತ್ತೆ ಮಾತಾಡಿಸಿರು, ಮಾತಾಡಲಿಲ್ಲ. ಕೈಗೆ ಮುಟ್ಟು ನೋಡಿದ್ಲು, ತಣ್ಣಗಾಗಿತ್ತು, ಹೋಗಿತ್ತು ಜೀವ. ಬಂದು ಕಿವಿಗೆ ಹೇಳಿದ್ಲು ಮೆಲ್ಲಕ್ಕೆ, ಅತ್ತೆ ಯಾಕೋ ಮಾತಾಡಿಸಿರು, ಮಾತಾಡೋವಳು ಓದಂಗೆ ಕಾಣ್ತದೆ. ಇವರಿಬ್ಬರು ಹೇಳಿದರು, ಈ ಧಾರಾವಾಹಿ ಮುಗಿಯೋ ತನಕ ಸುಮ್ಮನೆ ಈ ಧಾರಾವಾಹಿ ಮುಗಿಯೋ ತನಕ ಸುಮ್ಮ ಕುತ್ಕೋ, ಧಾರಾವಾಹಿ ಮುಗಿದ್ಮೇಲೆ ಅಳೋದು ಕರೆಯೋದು ಮಾಡಿದ್ರು ಮಾರಾಯ. ನೀವೇನು ಮಾಡ್ತೀರಿ? ನಿಮ್ಮ ಮಕ್ಕಳು ನೋಡ್ತಿರ್ತಾವ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನೋಡ್ತಾವೆ. ನೀವು ಮಾಡಿದ್ದೆ ನಾಳೆ ನಿಮಗೆ ಅವರು ಮಾಡ್ತಾ. ಅಷ್ಟು ಹುಚ್ಚು. ಅದರಲ್ಲಿ ಏನೂ ಇರೋದಲ್ಲ, ಮನೆಯಾಗಿರೋದೆ ಅಲ್ಲಿರ್ತದೆ, ಅಲ್ಲಿರೋದೆ ಮನೆಯಾಗಿರ್ತದೆ. ಮಕ್ಕಳ ಎಕ್ಸಾಮ್ ಬಂದವಂತಿಲ್ಲ, ಸುಮ್ಮನೆ ಟಿ ವಿ ಹಚ್ಕೊಂಡು ಕುಂತಿದ್ದೆ. ಹಾಗಾಗಿ ಬಹುಶಃ ಇಷ್ಟು ಜನ ಹೆಣ್ಮಕ್ಳು ಬಂದಿರಲ್ಲ ಧಾರಾವಾಹಿ ಬಿಟ್ಟು. ಹಾಗಾಗಿ ಪ್ರವಚನ ಹೇಳೋರ್ದು ಪುಣ್ಯ, ಇಡಿಸ್ದವ್ರದ್ದು ಪುಣ್ಯ. ಅಕ್ಕ ಮಹಾದೇವಿ ಪ್ರಭುದೇವರು ಪ್ರಶ್ನೆ ಹಾಕ್ತಾರೆ, ಅದಕ್ಕೆ ಸಮರ್ಪಕವಾಗಿ ಉತ್ತರ ಕೊಡ್ತಾಳೆ. ಶರಣರು ನಮ್ಮ ಎಲ್ಲ ಗುಣಗಳನ್ನು ಕೂಡ ಡಿವೈನ್ ಮಾಡಿಕೊಂಡು ಬದುಕ್ರಿ. ಇದ್ದಂಥ ಗುಣಗಳನ್ನು, ಕಾಮ ಬೇಕು ಲಿಂಗದಲ್ಲಿ, ಕಾಮ ಬೇಡ ಪರಸ್ತ್ರೀಯರಲ್ಲಿ, ಕ್ರೋಧ ಬೇಕು ಕರ್ಣಗಳಲ್ಲಿ. ಪಂಚೇಂದ್ರಿಯಗಳ ಉಪಟಳಗಳೇನಿರುತ್ತಲ್ಲ, ಕಿವಿ ಕೆಟ್ಟದನ್ನೇ ಕೇಳಬೇಕು. ಒಳ್ಳೆ ಸಿನಿಮಾ ಗೀತೆಗಳನ್ನೇ ಕೇಳಬೇಕು ಅನ್ನಿಸ್ತದೆ, ದೇವರ ನಾಮಸ್ಮರಣೆ ಕೇಳಬೇಕು ಅನ್ಸೋದಿಲ್ಲ. ಕಣ್ಣು ಕೆಟ್ಟದನ್ನೇ ಒಳ್ಳೆ ಸಿನಿಮಾ ನೋಡೋಣ, ಡ್ಯಾನ್ಸ್ ನೋಡೋಣ ಅಂತ ಅದು ಬಯಸ್ತದೆ. ನಾಲಿಗೆ ಕೆಟ್ಟದ್ದನ್ನೇ ಕುಡಿಬೇಕು, ತಿನ್ನಬೇಕು ಅಂತ ಅದು ಬಯಸ್ತದೆ. ಕಾಲು ಹೋಗಬಾರದ ಜಾಗಕ್ಕೆ ಹೋಗಬೇಕು ಅಂತ ಬಯಸ್ತದೆ. ಹಾಗಾಗಿ ಕ್ರೋಧ ಬೇಕು ಎದರಲ್ಲಿ? ಈ ಪಂಚೇಂದ್ರಿಯಗಳ ಮೇಲೆ ಬೇಕು. ಈ ಪಂಚೇಂದ್ರಿಯಗಳ ಅವು ನಮ್ಮ ದಾಸರಾಗಿರ್ಬೇಕೆ ವಿನಃ ನಾವು ಆ ಪಂಚೇಂದ್ರಿಯಗಳ ದಾಸರಾಗಿರಬಾರ್ದು. ನಿಮ್ಮ ಹಿಡಿತಕ್ಕೆ ಪಂಚೇಂದ್ರಿಯಗಳನ್ನು ತಗೊಂಡ್ರಿ ಅಂದರೆ ನೀವು ಗೆದ್ದಂಗೆ. ಅವು ಹೇಳ್ದಂಗೆ ನೀವೇನಾದರೂ ಕೇಳಿದ್ವಿ ಅಂದ್ರೆ ನಾವು ಸೋತಂಗೆ. ಹಾಗಾಗಿ ಕ್ರೋಧ ಬೇಕು ಅವುಗಳ ಮೇಲೆ.
ಅವು ಹೇಳೋದಂಗೆ ಕೇಳಲಾರ್ದಾಗ ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೋಬೇಕು ನೀವು. ಕ್ರೋಧ ಬೇಡ ಗುರುವಿನಲ್ಲಿ. ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಹರ ಕಾಯನು ಅಂತ ಹೇಳ್ತಾರೆ. ಗುರುವಿಗೆ ಭಾರತ ದೇಶದಲ್ಲಿ ಅತ್ಯಂತ ಉನ್ನತ ಮಟ್ಟದ ಒಂದು ಸ್ಥಾನಮಾನಗಳಿದೆ. ನ ಗುರೋರಧಿಕಂ, ಗುರುವಿಗಿಂತ ಮಿಗಿಲಾಗಿದ್ದು ಈ ಜಗತ್ತಿನಲ್ಲಿ ಯಾವುದು ಇಲ್ಲ. ಆದರೆ ಒಂದಿಷ್ಟು ಗುರು ಯೋಗ್ಯನಾಗಿರಬೇಕಷ್ಟೆ. ನಿಮಗೆ ದಾರಿಯನ್ನು ತೋರಿಸ್ಕೊಡ್ತಕ್ಕಂಥವನಾಗಿರಬೇಕು, ನಿಮ್ಮನ್ನು ಗುರಿಯನ್ನು ಮುಟ್ಟಿಸುವಂಥವನಾಗಿರಬೇಕು. ಯಾರಿಗೆ ಬೇಕೋ ಅವರು, ಹೇಗೆ ಬೇಕೋ ಗುರು ಹೇಗೆ ಬೇಕಾದ್ರೂ ಇರಬಹುದು. ಜ್ಞಾನ ಇದೆಯಾ, ನಿಮ್ಮನ್ನು ಒಂದು ಗುರಿಯನ್ನು ತಲುಪಿಸುವಂಥ ಆ ಒಂದು ಶಕ್ತಿ ಆತನಲ್ಲಿದೆಯಾ, ಅದನ್ನು ನೋಡ್ಕೊಂಡು ಹೋಗ್ಬೇಕು ಯಾವಾಗಲೂ. ನಿಮಗೊಂದು ಘಟನೆ ಗೊತ್ತಿರಬೇಕು. ಜನಕ ಮಹಾರಾಜನ ಆಸ್ಥಾನದಲ್ಲಿ ಒಂದು ಸರಿ ಜನಕ ಮಹಾರಾಜ ಭಾಳ ಒಳ್ಳೆ ಆತ್ಮಜ್ಞಾನಿ. ಅವನು ರಾಜ ಆಗಿದ್ದರೂ, ಸಿಂಹಾಸನ ಇದ್ದರೂ ಅದಕ್ಕೆ ಯಾವುದಕ್ಕೂ ಅಂಟುಕೊಂಡಿರಲಿಲ್ಲ. ಯಾರು ಯಾವುದೇ ಅಧಿಕಾರ ಏನೇ ಅನುಭವಿಸಿದ್ರೂ ನಾವೊಂದಿನ ಬಿಡಬೇಕಾಗುತ್ತೆ ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ದುಃಖ ಆಗೋದಿಲ್ಲ. ಅದಕ್ಕೆ ಅಂಟ್ಕೊಂಡು ಕೂತ್ಕೊಂಡ್ರೆ, ಈಗ ನೀವು ನನ್ನನ್ನು ಒಂದು ತಿಂಗಳು ಇಲ್ಲಿ ತಂದು ಕೂಡಿಸಿರಿ, ನಾನು ಮೊದಲೇ ವಿಚಾರ ಮಾಡ್ಬೇಕು. 25 ದಿನ ಆದ ತಕ್ಷಣ ಈ ಚೇರನ್ನು ನಾನು ಮತ್ತೆ ಶ್ರಾವಣ ಮುಗಿದ ಮೇಲೆ 2 ದಿನ ಬಂದು ಈ ಚೇರ್ನಲ್ಲಿ ಕೂತ್ಕೊಂಡ್ರೆ ಅಮ್ಮರು ಇಲ್ಲೇ ಕುಂತಿರಿಳಿರಿ ಅಂತೀವಿಲ್ರಿ. ಹಂಗೆ ಮಹಾರಾಜ ಅದಕ್ಕೆ ಅಂಟ್ಕೊಂಡಿರಲಿಲ್ಲ, ಆತ್ಮಜ್ಞಾನಿಯಾಗಿದ್ದ. ಎಲ್ಲ ಕಡೆ ಡಂಗುರ ಸಾರಿಸಿದ್ದವ. ನನಗೊಂದಿಷ್ಟು ಆತ್ಮಜ್ಞಾನದ ಉತ್ತರಗಳು ಬೇಕು. ನಾನು ಯಾರು, ಎಲ್ಲಿಂದ ಬಂದೀನಿ, ಎಲ್ಲಿಗೆ ಹೋಗಬೇಕು. ಹಾಗಾಗಿ ಎಲ್ಲೆಲ್ಲಿ ಪಂಡಿತರಿದ್ದಾರೆ, ಎಲ್ಲೆಲ್ಲಿ ಜ್ಞಾನಿಗಳಿದ್ದಾರೆ ಅಂತ ಅವನು ಕಿವಿಗೆ ಬಿದ್ದಿತ್ತಲ್ಲ, ಅಲ್ಲಿಗೆಲ್ಲ ಓಲೆಗಳನ್ನು ಕಳಿಸಿದ್ದ. ಇಂಥ ದಿನ ಚಿಂತನೆ ಇದೆ ನನ್ನ ಅರಮನೆಯಲ್ಲಿ, ತಾವು ಬಂದು ಸಮರ್ಪಕವಾಗಿ ನನಗೆ ಉತ್ತರ ಕೊಟ್ಟವರಿಗೆ ನಾನು ಬಹುಮಾನಗಳನ್ನು ಕೊಡ್ತೀನಿ. ಬಹಳ ಜನ ದೊಡ್ಡ ದೊಡ್ಡ ಹೆಸರಾದಂಥ ಎಲ್ಲ ಪಂಡಿತರು, ಜ್ಞಾನಿಗಳು ಅಂತ ಅನ್ನಿಸ್ಕೊಂಡವರೆಲ್ಲರೂ ಬಂದಿದ್ದರು. ಅಲ್ಲಿಗೆ ಒಬ್ಬನನ್ನು ಕರೆದಿರಲಿಲ್ಲ, ಒಬ್ಬನನ್ನು ಅಲ್ಲಿ ಕರೆದಿರಲಿಲ್ಲ. ಅವನ ಹೆಸರು ಅಷ್ಟವಕ್ರ ಅಂತ. ಅವರ ತಂದೆ ಕಹೋಳ ಅಂತ. ಕಹೋಳನನ್ನು ಕರೆದಿದ್ದ ಇವ, ಅವನನ್ನು ಕರೆದಿರಲಿಲ್ಲ. ಇವನು ಯಾವುದೋ ವಿಚಾರವನ್ನು ಅರ್ಜೆಂಟಾಗಿ ತಂದೆಗೆ ತಿಳಿಸ್ಬೇಕಾಗಿತ್ತು. ಅದಕ್ಕೆ ಅವನ ಕರೀದೇ ಇದ್ದರೂ ಏನು ಮಾಡಿದ, ಸಭೆಗೆ ಬಂದ. ಸಭೆಗೆ ಬಂದ ತಕ್ಷಣ ಅಂಥ ಉನ್ನತ ಗಹನವಾಗಿರ್ತಕ್ಕಂಥ ಚಿಂತನೆ ನಡೆದ ಸಂದರ್ಭದಲ್ಲಿ ಆ ಪಂಡಿತರೆಲ್ಲ ಏನು ಮಾಡಿದರು ಅಂತೇಳಿದರೆ, ತಮ್ಮ ಚಿಂತನೆಯನ್ನು ಬಿಟ್ಟರೆ ಇವನನ್ನು ನೋಡಿ ನಗಕ್ಕೆ ಶುರು ಮಾಡಿದರು. ಇವನನ್ನು ನೋಡಿ ನಗಕ್ಕೆ ಶುರು ಮಾಡಿದರು. ಅವರೆಲ್ಲ ನಗು ನಿಲ್ಲಿಸಿದ ಮೇಲೆ ಇವ ಜೋರಾಗಿ ನಕ್ಕ. ಮತ್ತೆ ಇವನು ನಗಕ್ಕೆ ಶುರು ಮಾಡ್ದ. ಯಾರು? ಅಷ್ಟವಕ್ರ. ಇವರು ಯಾಕೆ ನಕ್ಕಿದ್ರು ಅಂದರೆ, ಅವನನ್ನು ನೋಡಿ ಅವನ ಶರೀರ ಏನಾಗಿತ್ತು ಅಂದರೆ 8 ಭಾಗದಲ್ಲಿ ಊನಾಗಿತ್ತು. ಈ ಕಾರ್ಟೂನ್ ಗೊಂಬೆಗಳಿರ್ತಾರಲ್ಲ, ಅಕ್ರಾಳ ವಿಕ್ರಾಳ, ಈ ತಪೋ ಮದ ಅಂತ ಬರ್ತದೆ. ಈ ಅಷ್ಟಮದಗಳಲ್ಲಿ ಕುಲಮದ, ಶೀಲಮದ, ಯೌವನ ಮದ, ಅಧಿಕಾರ ಮದ, ಈ ಮದಗಳಲ್ಲಿ ತಪೋಮದ. ಅವರ ಅಪ್ಪನೇ ನೀನು ಅಷ್ಟವಕ್ರನಾಗುವಂಥ ಶಾಪ ಕೊಟ್ಟಿರ್ತಾನೆ. ಅವರಪ್ಪ ಏನು ಮಾಡ್ತಿರ್ತಾನೆ, ಅವಾಗ ಗುರುಕುಲಗಳಿರ್ತಾವಲ್ಲ, ಆ ಗುರುಕುಲದಲ್ಲಿ ಮಕ್ಕಳನ್ನು ಕೂಡಿಸ್ಕೊಂಡು ಪಾಠ ಹೇಳ್ತಿದ್ದ. ಅವನು ವೇದಗಳನ್ನು ಏನೋ ಹೇಳ್ತಾ ಕೂತಿದ್ದ. ಅವನ ಹೆಂಡತಿ ಗರ್ಭವತಿಯಾಗಿದ್ಲು. ಅಷ್ಟವಕ್ರ ಅವರ ತಾಯಿ ಗರ್ಭದಲ್ಲಿದ್ದ. ಇದು ಇವನು ಹೇಳೋದನ್ನು ಆಕೆನೂ ಕೂತ್ಕೊಂಡು ಕೇಳ್ತಿದ್ಲು. ಗಂಡ ಹೇಳೋದನ್ನು, ಹೇಳ್ಕೊಡೋದನ್ನು ಕೇಳ್ತಾ ಇದ್ದ. ಅವ ಏನೋ ಹೇಳುವಾಗ ಒಂದಿಷ್ಟು ತಪ್ಪು ಹೇಳಿದ್ನಂತೆ. ಯಾರು? ಕಹೋಳ. ಆ ಗರ್ಭದಲ್ಲಿರೋ ಮಗು ನಕ್ಕಿತ್ತಂತೆ ಅವನು ತಪ್ಪು ಹೇಳಿದಕ್ಕೆ. ಅದಕ್ಕೆ ಇನ್ಸಲ್ಟಾಗಿ ನೀನು ಅಷ್ಟವಕ್ರನಾಗಿ ಹುಟ್ಟು ಅಂತ ಶಾಪ ಕೊಟ್ಟನಂತ ಅಪ್ಪ. ತಪೋಮದ. ಬಹಳ ಜನ ಋಷಿಮುನಿಗಳು ಬಹಳ ಎತ್ತರಕ್ಕೆ ಹೋಗಿರ್ತಾರೆ, ಅಹಂಕಾರ ಬಂದ ತಕ್ಷಣ ಜರ್ರಂತ ಕೆಳಗಡೆ ಜಾರು ಬಿಡ್ತಾರೆ. ಹಂಗೆ ಅಷ್ಟವಕ್ರ ಅವನು ಕೂಡ ಜೋರಾಗಿ ನಕ್ಕ. ಜನಕ ಮಹಾರಾಜ ಕೇಳ್ದ, ಇವರೆಲ್ಲ ಯಾಕೆ ನಕ್ಕರು ಅಂತ ನನಗೆ ಗೊತ್ತಾಯಿತು, ಆದರೆ ನೀನು ಯಾಕೆ ನಕ್ಕೆ ಅಂತ ನನಗೆ ಗೊತ್ತಾಗಲಿಲ್ಲ. ಅದಕ್ಕೆ ಅಷ್ಟವಕ್ರ ಹೇಳ್ದ, ಅವರೆಲ್ಲ ಏನು ನೋಡಿ ನಕ್ಕರಲ್ಲ, ಅದನ್ನೇ ನಾನು ನೋಡಿ ನಕ್ಕೆ.
ಅವರೆಲ್ಲ ಯಾವ ಶರೀರ ನೋಡಿ ನಕ್ಕಿದ್ರಲ್ಲ, ಆ ಶರೀರ ನಾನಲ್ಲ ಅಂತ ಗೊತ್ತಿತ್ತು ಅವನಿಗೆ. ಶರೀರನ ಬೇರೆ, ನಾನೇ ಬೇರೆ. ಹಾಗಾಗಿ ಅದೇ ಶರೀರನ ನಾನು ನೋಡಿ ನಕ್ಕೆ ಅಂತ ಹೇಳಿದ. ಆಮೇಲೆ ಅಷ್ಟವಕ್ರ ಜನಕ ಮಹಾರಾಜನಿಗೆ ಹೇಳ್ದ, ಮಹಾರಾಜ ಇವರನ್ನೆಲ್ಲ ಯಾಕೆ ಕರೆಸಿ ನೀನು? ಆತ್ಮಜ್ಞಾನ ತಿಳ್ಕೊಳಕ್ಕೆ. ಇವರಿಂದ ಎಲ್ಲರೂ ನಿನಗೆ ಆತ್ಮಜ್ಞಾನ ಸಿಗ್ಲಿಕ್ಕೆ ಸಾಧ್ಯನಾ ಅಂದವ. ಈಗೇನಿಲ್ಲಿ ಸೇರಿದೆಯಲ್ಲ ಇದು ಸಭೆ, ಇದು ಚಮ್ಮಾರರ ಸಭೆ ಅಂದ. ಚರ್ಮದ ಮೇಲಿನ ವ್ಯಾಮೋಹಿಗಳ ಸಭೆ. ಚರ್ಮದ ವ್ಯಾಮೋಹನೆ ಹೋಗಿಲ್ಲ ಅವ್ರಿಗೆ ಇನ್ನೂ. ಈ ಶರೀರನ ನೋಡಿ ನಗ್ತಾರೆ. ಮಹಾತ್ಮರು ಒಳಗೆ ನೋಡ್ತಾರೆ, ನಾವು ಹೊರಗೆ ನೋಡ್ತೀವಿ. ನೋಡ ಹೆಣ್ಮಗಳು ಮೂಗು ಎಷ್ಟು ಚಂದ ಐತೆ ಅಂತೀವಿ ನಾವು. ಮೂಗು ಒಳಗೆ ನೋಡಿರೇನೈತಿ? ಮೂಗು ಒಳಗೇನೈತ್ರಿ? ಕಿವಿ ಎಷ್ಟು ಚಂದ ಐತಿ, ಕಿವಿ ಒಳಗೇನೈತಿ? ಕಾಯ ಕರ್ರನ್ನೇ ಕಂದಿದಡೇನು. ಅಕ್ಕ ಮಹಾದೇವಿ ಹೇಳ್ತಾಳೆ, ಅಮೇಧ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುಬಿನ ಕಿವಿನ ಹಡಿಕೆ. ಇಂಥ ಚರ್ಮದ ಮೇಲಿನ ವ್ಯಾಮೋಹನೇ ಹೋಗಿಲ್ಲ. ಇವರೆಲ್ಲರೂ ನಿನಗೆ ಆತ್ಮಜ್ಞಾನ ಹೇಳಕ್ಕೆ ಸಾಧ್ಯನಾ? ನಿನಗೆ ನಿಜವಾಗ್ಲೂ ಆತ್ಮಜ್ಞಾನ ಬೇಕಾಗಿತ್ತು ಅಂದ್ರೆ ನನ್ನ ಜೊತೆ ಬಾ ಅಂತ ನಾವು. ಆಮೇಲೆ ಅದೊಂದು ಸಂಹಿತೆ, ಅದೊಂದು ಪುಸ್ತಕನೇ ಇದೆ, ಅಷ್ಟವಕ್ರ ಮತ್ತು ಜನಕನ ಆತ್ಮಜ್ಞಾನದ ಚಿಂತನೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥ ಗುರು ಯಾವ ವ್ಯಕ್ತಿಯ ಬದುಕಿನಲ್ಲಿ ಸಕಾಲದಲ್ಲಿ ಸರಿಯಾದ ಸಮಯದಲ್ಲಿ ಯೋಗ್ಯ ಗುರು ಯಾರ ಬದುಕಿನಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ಗುರು ಮತ್ತು ಗುರಿ ಇರ್ತದೆ, ಅವರ ಜೀವನ ಏನಾಗ್ತದೆ? ಪಾವನ ಆಗ್ತದೆ, ಅವ್ರ ಬದುಕು ಬಂಗಾರ ಆಗ್ತದೆ. ಹಾಗಾಗಿ ಕ್ರೋಧ ಬೇಡ ಗುರುವಿನಲ್ಲಿ ಅಂತ. ಕ್ರೋಧ ಬೇಡ ಗುರುವಿನಲ್ಲಿ, ಮೋಹ ಬೇಕು ಪಾದೋದಕ ಪ್ರಸಾದದಲ್ಲಿ, ಮೋಹ ಬೇಡ ತನು ಮನ ಧನದಲ್ಲಿ, ಮದ ಬೇಕು ಶಿವಾಚಾರ ಘನವೆಂಬಲ್ಲಿ, ಮದ ಬೇಡ ಸಕಲ ಜೀವರಾಶಿಗಳಲ್ಲಿ. ಅಂದರೆ ಇದನ್ನು ಡಿವೈನ್ ಅಂದರೆ ಇದನ್ನು ಉದಾತ್ತೀಕರಣ ಅಂತ ಕರೀತಾರೆ. ನಮಗಿರ್ತಕ್ಕಂಥ ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಗಳನ್ನು ಈ ದಿಕ್ಕಿಗೆ ಹರಿಸ್ಬೇಕು ಅದನ್ನು. ಹಾಗಾಗಿ ಅಕ್ಕ ಮಹಾದೇವಿ ಪ್ರಭುದೇವರಿಗೆ ಹೇಳ್ತಾಳೆ, ದೇಹದಲ್ಲಿದ್ದುಕೊಂಡು ದೇಹ ಗುಣವನ್ನು ಅಳಿದುಕೊಂಡರೆ ದೇವನೊಡನೆ ಭಾವ ಸಮರಸ ಸಾಧ್ಯ. ಅದಕ್ಕೆ ಪ್ರಭುದೇವರು ಕೇಳಿದರು, ಕೊಡ ತುಂಬುವಾಗ ಶಬ್ದ ಮಾಡ್ತದೆ, ತುಂಬಿದಾಗ ಮೌನವಾಗಿರ್ತದೆ. ಅಂದರೆ ಆಕೆಗೆ ಏನು ಹೇಳ್ತಾರೆ ಅಂದರೆ, ನೀ ಇಷ್ಟು ಜನಗಳ ಎದುರಿಗೆ ಇಷ್ಟು ಮಾತಾಡ್ತಾ ಇದೆಯಂದರೆ ನೀ ಅರ್ಧಂಬರ್ಧ ಕೊಡ ಅಂತ ಅರ್ಥ. ನಿಮಗೆಲ್ಲ ಭಾಳಷ್ಟು ಜನ ಹಿರಿಯರಿದ್ದೀರಿ, ನಿಮಗೆಲ್ಲ ಗೊತ್ತಿದೆ. ಒಂದಿಷ್ಟು ಮೊದಲೆಲ್ಲ ಬಾವಿಗೆ ನೀರು ಜಗ್ಗೋದು, ಅದು ತುಂಬೋ ತನಕ ಏನು ಮಾಡ್ತಿತ್ತು? ಗುಳು 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 ಶಬ್ದ ಮಾಡ್ತದೆ, ತುಂಬಿದ ಮೇಲೆ ಮೌನವಾಗಿರ್ತದೆ. ಹಾಗೆ ಜ್ಞಾನಿಯಾಗಿರ್ತಕ್ಕಂಥವನು ತಿಳ್ಕೊಳ್ಳುವಾಗ ಶಬ್ದ ಮಾಡ್ತಾನೆ, ತಿಳ್ಕೊಂಡಾಗ ಮೌನವಾಗಿರ್ತಾನೆ. ನೀ ಇದು ಈ ರೀತಿ ಶಬ್ದ ಮಾಡ್ತಾ ಇದೀಯ ಅಂದರೆ ನೀ ಅರ್ಧಂಬರ್ಧ ಕೊಡ. ಈ ರೀತಿ ಶಬ್ದ ಮಾಡ್ತಾ ಇದೀಯ ಅಂದರೆ ನೀನು ಅರ್ಧಂಬರ್ಧ ಕೊಡ ಅಂತ ಹೇಳಿದರು. ಕೊಡ ತುಂಬುವಾಗ ಶಬ್ದ ಮಾಡಿ ತುಂಬಿದಾಗ ಮೌನ ತಾಳದೆ ಅಂತ ಕೇಳಿದ್ರು. ಅದಕ್ಕೆ ಅಕ್ಕ ಮಹಾದೇವಿ ಹೇಳಿದ್ಲು, ಕೊಡ ತುಂಬುವಾಗ ಶಬ್ದ ಮಾಡಿ ತುಂಬಿದಾಗ ಮೌನ ತಾಳುವುದು. ಆದರೇನಂತೆ ತನ್ನಲ್ಲಿರುವ ನೀರನ್ನು ಸುರಿಯುವಾಗ ಶಬ್ದ ಮಾಡದೆ? ಅಕ್ಕ ಮಹಾದೇವಿ ಕೇಳ್ತಾಳೆ, ಕೊಡ ತುಂಬಬೇಕಾದ್ರೆ ಶಬ್ದ ಮಾಡುತ್ತದೆ, ತುಂಬಿದಾಗ ಮೌನವಾಗಿರುತ್ತೆ. ತನ್ನಲ್ಲಿರೋ ನೀರನ್ನು ಸುರಿಬೇಕಾದ್ರೆ ಮತ್ತೆ ಶಬ್ದ ಮಾಡುತ್ತದೆ. ಹಾಗೆ ಜ್ಞಾನಿಯಾಗಿರ್ತಕ್ಕಂಥವನು ತಿಳ್ಕೊಳ್ಳುವಾಗ ಶಬ್ದ ಮಾಡ್ತಾನೆ, ತಿಳ್ಕೊಂಡಾಗ ಮೌನವಾಗಿರ್ತಾನೆ. ತನ್ನಲ್ಲಿರೋ ಜ್ಞಾನವನ್ನು ಮತ್ತೊಬ್ಬರಿಗೆ ಹೇಳಬೇಕಾದ್ರೆ ಮತ್ತೆ ಶಬ್ದ ಮಾಡುತ್ತಾನೆ. ನನ್ನದು ಈ ಸ್ಥಿತಿ ಎಂದು ವಿನಯದಿಂದ ಹೇಳುವೆ. ಆಗ ಪ್ರಭುದೇವರು ಹೇಳಿದರು, ಭಲೆ ಭಲೆ ವೀರ ವೈರಾಗ್ಯನಿದೆಯೇ, ಬಾಪು ಬಾಪು ಶರಣಜನ ಕಣ್ಮಣಿಯೇ, ನೋಡಲಿಕ್ಕೆ ಸ್ತ್ರೀ ರೂಪ, ಅಂತರಂಗವೆಲ್ಲ ಶಿವಸ್ವರೂಪ, ಜಗನ್ಮಾತೆ ಜಗದಕ್ಕ ನೀನು, ಅಕ್ಕ ಮಹಾದೇವಿಯ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು. ಅಲ್ಲಿವರೆಗೆ ಮಹಾದೇವಿಯಾಗಿದ್ದವಳು ಈಗ ಅಕ್ಕ ಮಹಾದೇವಿ ಜಗದಕ್ಕ ಜಗನ್ಮಾತೆ ಅಂತ ಕರೆದ್ರು ಶರಣರು ಆಕೆಗೆ. ಆಗ ಪ್ರಭುದೇವರು
ಆಕೆಗೆ ಹೇಳ್ತಾರೆ, ಅವ್ವ ನಾನೆಷ್ಟು ಪರೀಕ್ಷಿಸಿದೆನೆಂದು ನೊಂದುಕೊಳ್ಳಬೇಡ. 70-75 ವರ್ಷದ ವಯೋವೃದ್ಧರಾಗಿರ್ತಕ್ಕಂಥ ಜ್ಞಾನಿಗಳಾಗಿರ್ತಕ್ಕಂಥ ವ್ಯೋಮಕಾಯ ಸಿದ್ಧರಾಗಿರ್ತಕ್ಕಂಥ ಅಲ್ಲಮ ಪ್ರಭುಗಳು ಸುಮಾರು 17-18 ವರ್ಷದ ಹುಡುಗಿಯ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು ಅಂದರು. ಜ್ಞಾನಕ್ಕೆ ಹಿರಿದು ಕಿರಿದು ಅನ್ನೋದು ಇಲ್ಲ. ನಾನಿಷ್ಟು ಪರೀಕ್ಷಿಸಿದೆನೆಂದು ನೊಂದುಕೊಳ್ಳಬೇಡ, ನಿನ್ನ ನಿಜ ಸ್ವರೂಪ ಪ್ರದರ್ಶಿಸಲು ಸುಗ ಈ ನಾಟಕ. ಅಕ್ಕ ಮಹಾದೇವಿ ಹೇಳಿದ್ಲು, ಚಂದನವನ್ನು ಕಡಿದು ಕೊರೆದು ತೇದಡೆ ನೊಂದೆನೆಂದು ಕಂಪ ಬಿಟ್ಟಿತ್ತೆ. ಶ್ರೀಗಂಧ ನೀ ಎಷ್ಟೇ ಪೀಸ್ ಮಾಡಿ ಎಷ್ಟೇ ಉಜ್ಜಿ ಏನೇ ಮಾಡಿದರೂ ಅದರಲ್ಲಿರ್ತಕ್ಕಂಥ ಸುವಾಸನೆ ಅನ್ನೋದು ಬಿಡೋದಿಲ್ಲ. ಹಾಗಾಗಿ ನನ್ನ ಹಿತಕ್ಕೆ ನೀವು ಪ್ರಶ್ನೆ ಕೇಳುತ್ತಿದ್ದೀರಿ ಅಂತ ನಾನು ಮನಗಂಡಿದ್ದೆ ಅಂತ ಹೇಳಿದೆ. ಅಕ್ಕನನ್ನು ಅತ್ಯಂತ ಎಂಗೂಸಿನಂಗವ ನೋಡಿರೆ ಪುರಾತನರು, ಬಾಲತನದಂಗವ ನೋಡಿರೆ ಪುರಾತನರು. ಯಾರು ನೋಡಿದ್ರು ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿಯನ್ನು ಅಂದರೆ ಒಂದು 3-4 ತಿಂಗಳು ನಾವು ಮಗುವನ್ನು ಒಂದು ಬಟ್ಟೆ ಬಿಚ್ಚಿ ಬತ್ತಲೆ ನಿಲ್ಲಿಸಿದ್ರು ಆ ಮಗುವಿನ ಒಂದು ಇದ್ರ ಮೇಲೆ ಯಾವುದೇ ರೀತಿಯ ಭಾವನೆಗಳು ಯಾಕೆ ಬರಲಿಕ್ಕೆ ಸಾಧ್ಯ ಇಲ್ವೋ ಆ ರೀತಿಯಲ್ಲಿ ಅಕ್ಕನನ್ನು ಅತ್ಯಂತ ಪ್ರೀತಿಯಿಂದ ಆಕೆಗೆ ಎಲ್ಲಿವರೆಗೆ ಪರಿಪೂರ್ಣಳಾಗಬೇಕು ಅಂತ ಅನ್ನಿಸ್ತದೆ ಅಲ್ಲಿವರೆಗೂ ಆಕೆ ಕಲ್ಯಾಣದಲ್ಲಿ ಉಳಿತಾರೆ. ಹೀಗೆ ಅಕ್ಕ ಮಹಾದೇವಿ ಒಂದು ಮಹಿಳಾ ಕುಲದ ಪ್ರತಿನಿಧಿ. ಬಹುಶಃ ಈ ಭಾರತದ ಮೊಟ್ಟ ಮೊದಲ ಕವಿಯತ್ರಿ ಯಾರು ಅಂತೇಳಿದರೆ ಅಕ್ಕ ಮಹಾದೇವಿ. ಹೆಣ್ಣನ್ನು ಅತ್ಯಂತ ನಿಕೃಷ್ಟವಾಗಿ ಕಂಡಂಥ ಕಾಲ. ಹೆಣ್ಣಿಗೆ ಅವಕಾಶ ಕೊಟ್ಟರೆ ಆಕೆಗೆ ಉಪಯೋಗಿಸ್ಕೊಳ್ಳೋ ಶಕ್ತಿನೂ ಇಲ್ಲ. ಆಕೆ ಬುದ್ಧಿ ಮೊಣಕಾಲು ಕೆಳಗೆ. ಆಕೆ ನರಕದ ಬಾಗಿಲು ಅಂತ ಹೇಳ್ತಾರೆ. ಆಕೆಯನ್ನು ನರಕದ ಬಾಗಿಲು ಅಂತೇಳಿದರು. ಹೆಣ್ಣಿಗೆ ಅವಕಾಶವನ್ನು ಕೊಟ್ಟರೆ ಗಂಡಸಿಗಿಂತ ಮುಂದೆ ಬರಬಲ್ಲಳು ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಂಥ ಮಹಾತ್ಮ ಯಾರು ಅಂದರೆ ಬಸವಣ್ಣ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ. ಬಹಳ ಜನ ಋಷಿ ಮುನಿಗಳು ಅವರ ಮನಸ್ಸಿನ ದೌರ್ಬಲ್ಯದಿಂದ ಹೆಣ್ಣನ್ನು ಮಾಯೆ ಅಂತ ಕರೆದ್ರು. ಅದಕ್ಕೆ ಹೆಣ್ಣು ಕಾರಣಳಲ್ಲ. ಈ ಉದಾಹರಣೆ ವಿಶ್ವಾಮಿತ್ರ 1000 ವರ್ಷ ತಪಸ್ ಮಾಡಿದ್ನಂತವ. ಎಷ್ಟು ವರ್ಷ? ಹೆಂಗೆ ಏನಂತ ಕೇಳಬೇಡ್ರಿ, ನಮ್ಮ ಮೊದಲೇ ಇದು ಪುರಾಣದ ಕಥೆಗಳು. 1000 ವರ್ಷ ತಪಸ್ ಮಾಡಿದ್ನಂತೆ, ತಪಸ್ಸಿಗೆ ಕುಂತಿದ್ನಂತೆ. ತಪಸ್ಸಿಗೆ ಕುಂತಾಗ ದೂರದಿಂದ ಒಂದು ಹೆಜ್ಜೆ ಶಬ್ದ ಕೇಳಿಸ್ತು. ಆ ಹೆಜ್ಜೆ ಶಬ್ದದ ಜೊತೆ ಗೆಜ್ಜೆ ಶಬ್ದನೂ ಕೇಳಿಸ್ತು. ಆ ಗೆಜ್ಜೆ ಶಬ್ದ ಕೇಳಿದ್ದ ಕಡೆ 1000 ವರ್ಷದ ತಪಸ್ಸೇನಾಗಿತ್ತು? ಕಂಪಿಸಿಬಿಟ್ಟಿತ್ತು. ಅದಕ್ಕೆ ಯಾರ ಕಾರಣ? ಹೆಣ್ಮಕ್ಳ ಕಾರಣ ಏನದಕ್ಕೆ? ಅವ್ರ ಮನಸ್ಸಿನ ದೌರ್ಬಲ್ಯ ಅದು. ಅವ್ರ ಮನಸ್ಸಿನ ದೌರ್ಬಲ್ಯಕ್ಕೆ ಹೆಣ್ಣನ್ನು ಮಾಯೆ ಅಂತ ಕರೀತಾ ಬಂದರು. ಇವತ್ತು ಪುರುಷನ ಮುಂದೆ ಮಾಯೆ ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡಿತ್ತು ನೋಡ, ಸ್ತ್ರೀಯ ಮುಂದೆ ಪುರುಷನೆಂಬ ಅಭಿಮಾನವಾಗಿ ಚೂರು ಕಮ್ಮಿ ಕೊಡಿ. ಏನು ಶಬ್ದ ಬರ್ತೈತೆ ನೋಡಿ. ಪುರುಷನ ಮುಂದೆ ಈಗ ಅನೇಕ ಋಷಿಮುನಿಗಳು ಹೆಣ್ಣನ್ನು ಮಾಯೆ ಅಂತ ಕರೆದ್ರೆ, ಇವತ್ತು ಅಕ್ಕ ಮಹಾದೇವಿ, ಕನ್ನಿಕಾ ಪರಮೇಶ್ವರಿ ಇವರಿಗೆಲ್ಲ ರಾಜರು ಮಾಯೆ ಕಾಣಲಿಲ್ಲ. ಅಕ್ಕ ಮಹಾದೇವಿಗೆ ಕೌಶಿಕ ಮಹಾರಾಜ ಮಾಯೆ ಹೌದು ಅಲ್ಲೋ? ಕನ್ನಿಕಾ ಪರಮೇಶ್ವರಿ ಅಂತ ಬರ್ತಾಳೆ. ನಮ್ಮ ಶೆಟ್ರು ಪೂಜೆ ಮಾಡ್ತಾರೆ ನೋಡ್ರಿ. ಆಕೆನೂ ಕೂಡ ಒಬ್ಬಳು ಸನ್ಯಾಸಿ ಆಗಬೇಕು ಅಂತ ತೀರ್ಮಾನ ಮಾಡಿರ್ತಾಳೆ. ವಿಷ್ಣುವರ್ಧನ ಅಂತ ಒಬ್ಬ ರಾಜ ಯಾವುದೋ ಯುದ್ಧಕ್ಕೆ ಹೋಗಿರ್ತಾನೆ. ಬರುವಾಗ ಇವರು ಕನ್ನಿಕಾ ಪರಮೇಶ್ವರಿ ಅವರ ತಂದೆ ಒಬ್ಬ ಸಾಮಂತ ರಾಜ. ವಿಷ್ಣುವರ್ಧನ ಕೆಳಗಡೆ ಒಬ್ಬ ಸಾಮಂತ ರಾಜ. ಅವರ ಅರಮನೆಯಲ್ಲಿ ಊಟದ ವ್ಯವಸ್ಥೆ ಮಾಡಿರುತ್ತೆ ಅವನ ಸೈನಿಕರಿಗೆ, ಅವನಿಗೆ ಎಲ್ಲ ವ್ಯವಸ್ಥೆ ಮಾಡಿದಾಗ ಊಟಕ್ಕೆ ನೀಡುವಾಗ ಅಂಥ ಸಂದರ್ಭದಲ್ಲಿ ಏನಾಗ್ತದೆ, ಅವನ ಮಗಳು ಕನ್ನಿಕಾ ಪರಮೇಶ್ವರಿ ಕಣ್ಣಿಗೆ ಬೀಳ್ತಾಳೆ. ಬಿದ್ದ ತಕ್ಷಣ ನಿನ್ನ ಮಗಳನ್ನು ನನಗೆ ಮದುವೆ ಮಾಡಿಕೊಡು ಅಂತ ಕೇಳ್ತಾಳೆ. ಅವನು ಹೇಳ್ತಾನೆ, ಇಲ್ಲ ಅದು ಸಾಧ್ಯ ಇಲ್ಲ, ನನ್ನ ಮಗಳು ನಿರ್ಧಾರ ಮಾಡಿಬಿಟ್ಟಾಳೆ ನಾನು ಸನ್ಯಾಸಿ ಆಗಬೇಕು ಅಂತ, ಹಾಗಾಗಿ ಆಕೆ ಮನಸ್ಸಿಗೆ ವಿರುದ್ಧವಾಗಿ ನಾವು ನಡೆಯೋದಿಲ್ಲ ಅಂತ ಹೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ನೀನು ಮಗಳು ಕೊಟ್ಟು ಮದುವೆ ಮಾಡಬೇಕು, ಇಲ್ಲ ನನ್ನ ಜೊತೆ ಯುದ್ಧ ಮಾಡಬೇಕು. ಯುದ್ಧ ಮಾಡ್ಯಾರ ಆಕೆನ ಕರ್ಕೊಂಡು ಹೋಗ್ತೀನಿ, ಎರಡರಲ್ಲಿ ಒಂದು. ಆಕೆ ತೀರ್ಮಾನ ಮಾಡ್ತಾಳೆ. ಒಂದು ಸಾಮಂತ, ಒಂದು ಸಣ್ಣ ರಾಜ್ಯ ಅದು, ಅವನು ದೊಡ್ಡ ರಾಜ. ಎಲ್ಲಾದರೂ ಉಂಟೆ ನನಗೋಸ್ಕರ ಯುದ್ಧ ಆಗೋದು ಬೇಡ ಅಂತೇಳಿ ಆಕೆ ಅಗ್ನಿ ಪ್ರವೇಶ ಮಾಡ್ತಾಳೆ.
ಅಗ್ನಿ ಪ್ರವೇಶ ಮಾಡುವಾಗ ನನ್ನ ಸಮಾಜಕ್ಕೆ ನೀನು ಸೌಂದರ್ಯ ಕೊಡಬೇಡ, ಶ್ರೀಮಂತಿಕೆ ಕೊಡು ಅಂತೇಳಿ, ಅದಕ್ಕೆ ಶೆಟ್ರು ಕರ್ರಗಿರ್ತಾರೆ ಅಂತ. ಕಥೆ ಏನೇ ಆಗಿರಲಿ, ಆದರೆ ಆ ವೈರಾಗ್ಯ ಏನಿದೆ ಅಲ್ಲ, ಅದು ಒಬ್ಬಳು ಲಲ್ಲೇಶ್ವರಿ ಅಂತ ಬರ್ತಾಳೆ, ಕಾಶ್ಮೀರದ ಒಬ್ಬ ಸಂತಳಾಕೆ, ದಿಗಂಬರ ಸನ್ಯಾಸಿ ಆಕೆ. ಒಬ್ಬ ಯಾರೋ ಸನ್ಯಾಸಿ ಕೇಳ್ತಾನೆ, ಇಷ್ಟು ಜನಗಳೆದುರಿಗೆ ನೀನು ದಿಗಂಬರವಾಗಿರ್ತೀಯಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ ಅಂತ. ಆಕೆ ಹೇಳ್ತಾಳೆ, ಈ ಜಗತ್ತಿನಲ್ಲಿ ನಾನು ಈಶ್ವರನ ಹೊರತಾಗಿ ಯಾವ ಪುರುಷನನ್ನು ನೋಡಿಲ್ಲ ಅಂತಲ್ಲ. ಈಶ್ವರ ಒಬ್ಬನೇ ಪುರುಷ ನನಗೆ, ಹಾಗಾಗಿ ನಾಚಿಕೆ ಅಂದರೆ ಅಂಥ ಒಂದು ದಿಟ್ಟತನದ ಮಹಿಳೆಯರನ್ನು ನಾವು ನೋಡ್ತೇವೆ. ಮೀರಾಬಾಯಿ ಪಶ್ಚಿಮ ಭಾಗದ ಒಬ್ಬ ಶ್ರೇಷ್ಠ ಸಂತಳಾಕೆ. ಒಬ್ಬ ಗೋಸ್ವಾಮಿ ಅಂತ ಬಂದಿರ್ತಾನೆ, ಅವರಿಂದ ನನಗೆ ದೀಕ್ಷೆ ಬೇಕು ಅಂತ ಹೇಳಿ ಕಳಿಸಿರ್ತಾಳೆ. ಹೇಳಿ ಕಳಿಸ್ದಾಗ ಆಕೆ ಮಹಿಳೆಯಾಗಿದ್ದರಿಂದ ನಾನು ಆಕೆಗೆ ದೀಕ್ಷೆ ಕೊಡೋದಿಲ್ಲ ಅಂತ ಹೇಳಿ ಕಳಿಸ್ತಾರೆ ಅವರು. ಆಮೇಲೆ ಈಕೆ ಒಂದು ಪತ್ರ ಬರೆದು ಕಳಿಸ್ತಾಳೆ, ನೀ ಸನ್ಯಾಸಿಯಾಗಿ ಇನ್ನು ಹೆಣ್ಣು ಗಂಡು ಅನ್ನೋ ಅಂಥವನ್ನೇ ನೀನು ದಾಟಿಲ್ಲ ಅಂದರೆ ನಿನ್ನಂಥವನಿಂದ ದೀಕ್ಷೆ ಅವಶ್ಯಕತೆ ನನಗಿಲ್ಲ. ಆಮೇಲೆ ಆತ ಬಂದು ತಪ್ಪಾಯಿತು ಅಂತ ಕ್ಷಮೆ ಕೇಳಿ ಆತನಿಗೆ ದೀಕ್ಷೆ ಕೊಡ್ತಾರೆ ಅಂತ ಬರ್ತಾರೆ. ಅಂದರೆ ಮಹಿಳೆಯರು, ಮಲ್ಲಿಬಾಯಿ ಅಂತ ಬರ್ತಾಳೆ ಜೈನರಲ್ಲಿ, ಏನು ಆಕೆ ಅದ್ಭುತ. ಅವರಲ್ಲಿ ಏನಿದೆ ಅಂತೇಳಿದರೆ, ಗಂಡು ಮಕ್ಕಳ ಜನ್ಮದಲ್ಲಿ ಮಾತ್ರ ಮುಕ್ತಿ ಸಾಧ್ಯ, ಹೆಣ್ಣಿನ ಜೀವನದಲ್ಲಿ ಮುಕ್ತಿ ಇಲ್ಲ. ಆಕೆ ಈ ಜನ್ಮದಲ್ಲಿ ನಾನು ಮುಂದಿನ ಜನ್ಮದಲ್ಲಿ ಪುರುಷನಾಗಿ ಹುಟ್ಟಬೇಕು ಅಂತ ಪ್ರತಿನಿತ್ಯ ಪೂಜೆ, ಧ್ಯಾನ, ಪ್ರಾರ್ಥನೆಯನ್ನು ಮಾಡಿ ಆಗಿದ್ದರೆ ಆಕೆ ಮುಂದಿನ ಜನ್ಮದಲ್ಲಿ ಪುರುಷರಾಗಿ ಹುಡ್ತಾರೆ. ಆಮೇಲೆ ಆಕೆ ಮುಕ್ತಿ ಪಡೀಲಿಕ್ಕೆ ಸಾಧ್ಯ. ಹೆಣ್ಣಿನ ಜನ್ಮದಲ್ಲಿ ಈಗಲೂ ಅವ್ರ ಧರ್ಮ ಅದನ್ನೇ ಹೇಳುತ್ತದೆ. ಆಕೆ ಹೇಳ್ತಾಳೆ, ಮಲ್ಲಿಬಾಯಿ ಹೇಳ್ತಾಳೆ, ನನಗೆ ಮುಂದಿನ ಜನ್ಮದ ಬಗ್ಗೆ ನಂಬಿಕೆ ಇಲ್ಲ. ಆಮೇಲೆ ಈ ಎಲ್ಲ ಧರ್ಮಶಾಸ್ತ್ರಗಳನ್ನು ಏನು ಬರೆದಿದ್ದೀರಲ್ಲ, ನೀವೆಲ್ಲ ಪುರುಷರೇ ಬರೆದಿದ್ದೀರಿ, ಇದು ನಿಮಗೆ ಬೇಕಾದಂಗೆ ನಿಮ್ಮ ಮೂಗಿನ ನೇರಕ್ಕೆ ಬರ್ಕೊಂಡಿದ್ದೀರಿ, ಇದರಲ್ಲೂ ನನಗೆ ನಂಬಿಕೆ ಇಲ್ಲ. ಒಬ್ಬ ದಿಗಂಬರ ಸನ್ಯಾಸಿ ಆಗಲಿಕ್ಕೆ ಏನು ಬೇಕೋ ಎಲ್ಲ ಅರ್ಹತೆಗಳು ನನಗಿದೆ, ಅದನ್ನು ನಿಮ್ಮನ್ನು ಕಾಯೋ ಅವಶ್ಯಕತೆಯೂ ನನಗೆ ಇಲ್ಲ. ಆಕೆ ಮುಂದೆ ದಿಗಂಬರ ಸನ್ಯಾಸಿ ಆಕೆ ಹೇಗಾಗ್ತಾಳೆ ಅಂದರೆ, ಇಡೀ ಸಮಾಜ ಒಪ್ಪಿಕೊಳ್ಳೇಬೇಕಾದ ಅಂಥ ಒಂದು ಜ್ಞಾನದಿಂದ ಆಕೆ ಬದುಕನ್ನು ಪೂರೈಸ್ತಾಳೆ. ಹಾಗಾಗಿ ಈ ಥರದ್ದು ಭಾರತದಲ್ಲಿ ಬಹಳ ಜನ, ನಾವು ರಾಬಿಯಾ ಅಂತ ಬರ್ತಾಳೆ, ತಮಿಳ್ನಾಡಲ್ಲಿ ಒಬ್ಬಳು ಬರ್ತಾಳೆ, ಎಂತೆಂಥ ಶ್ರೇಷ್ಠ ಶರಣೆಯರು, ಸಂತರು ಆಗೋಗಿರ್ತಕ್ಕಂಥದ್ದು ನಾನು ನೋಡ್ತೇವೆ. ಹಾಗೆ ಅಕ್ಕ ಮಹಾದೇವಿ ಕೂಡ, ಆಕೇನು ವೈರಾಗ್ಯ ಸುಮ್ಮನೆನದು. ಒಬ್ಬ ಮಹಾರಾಜ ಬಟ್ಟೆ ಬಿಚ್ಚಿನೇ ಹೇಗೋಗ್ತಿ ಹೋಗಂತ ಹೇಳಿದ್ರು ಆಕೆ ಅದನ್ನು ಐ ಡೋಂಟ್ ಕೇರ್ ಅಂತ ಬರ್ತಾಳಲ್ಲ. ಆ ದಾರಿಯಲ್ಲಿ ಏನು ಹಾಕಿದ್ದು ಆಕೆ ಹೇಳ್ತಾಳೆ, ಕಾಮವೇನಿಲ್ಲು, ಕ್ರೋಧವೇನಿಲ್ಲು, ಲೋಭವೇನಿಲ್ಲು, ಮೋಹವೇನಿಲ್ಲು, ಮದವೇನಿಲ್ಲು, ನಿಮ್ಮ ಯಾವ ಶಾರೀರಿಕ ಬಾಧೆಗಳನ್ನು ನನಗೆ ಕೇಳಲಿಕ್ಕೆ ಸಮಯನೇ ಇಲ್ಲ. ಯಾಕೆ ಅಂದರೆ ನಾನು ಚನ್ನಮಲ್ಲಿಕಾರ್ಜುನನಿಗೆ ಅವಸರದ ಓಲೆಯನ್ನು ಒಯ್ಯುತ್ತಿರುವೆ ಅಂತಳ. ಹಗಲು 4 ಜಾವ, ಇರುಳು 4 ಜಾವ, ಹರನೇ ನೀ ನಿನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದ್ದೆ ನೋಡ ಅಂತ ಹೇಳ್ತಾಳೆ. ನಮ್ಮ ಹೆಣ್ಮಕ್ಳು ತಪಸ್ಸು ಮಾಡ್ತಾರೆ, ಏನು ಡಾಕ್ಟ್ರೇ ಗಂಡ ಆಗಬೇಕು, ಇಂಜಿನಿಯರ್ ಓದ್ದವನೇ ಗಂಡ ಆಗಬೇಕು, ಗೌರ್ಮೆಂಟ್ ನೌಕರಿ ಇದ್ದವನೇ ಗಂಡ ಆಗಬೇಕು, ರೈತರು ಹೊಲದಲ್ಲಿ ಕೆಲಸ ಮಾಡೋರು ಗಂಡ ಆಗಬಾರ್ದು. ನಮ್ಮಲ್ಲೆಲ್ಲ ಪಾಪ ಒಂದೊಂದು ಹಳ್ಳಿಯಲ್ಲೂ ಸುಮಾರು 50, 60, 100 ಜನಗಟ್ಟಲೆ ಹುಡುಗರು ಇವತ್ತು 40, 45 ವರ್ಷದ ಮೇಲ್ಪಟ್ಟವ್ರು ಮದುವೆ ಆಗಿದವ್ರು ಉಳಿದಾರೆ. ಅಂಥ ಪರಿಸ್ಥಿತಿ. ಅಕ್ಕ ಮಹಾದೇವಿ ಹೇಳ್ತಾಳೆ, ಅರನೇ ನೀ ನನಗೆ ಗಂಡನಾಗಬೇಕೆಂದು. ಎಂತ ಯಾಕೆ ಅಂದರೆ, ಯಾಕೆ ಕಲ್ಯಾಣವನ್ನು ಹುಡುಕೊಂಡು ಬಂದರು ಶರಣರು ಅಂತ ಹೇಳಿದರೆ, ಅಂಥ ಅಮೂಲ್ಯವಾಗಿರ್ತಕ್ಕಂಥ ಮಾನವ ಜೀವನದ ಗುರಿ ಪರಿಪೂರ್ಣ ಆಗಲಿಕ್ಕೆ ಏನು ಬೇಕೋ ಆ ಎಲ್ಲ ತತ್ವ ಸಿದ್ಧಾಂತಗಳು ಶರಣರ ಸಂಘದಲ್ಲಿ ಸಿಕ್ತಿತ್ತು. ಹಾಗಾಗಿ ಶರಣರ ಸಂಘ ಏನಿದೆಯಲ್ಲ, ಸತ್ಸಂಗ, ಅದು ಲೋಕಾಂತಕ್ಕಿಂತ ಏಕಾಂತ ಶ್ರೇಷ್ಠ, ಏಕಾಂತಕ್ಕಿಂತ ಶರಣರ ಸಂಘ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ. ನಮ್ಮ ಎಲ್ಲ ಒಂದಿಷ್ಟು ಮಾನಸಿಕ ದೌರ್ಬಲ್ಯಗಳನ್ನು ಕಳೆದು ನಮ್ಮನ್ನು ಶ್ರೇಷ್ಠರನ್ನಾಗಿ, ನಾನು ಯಾರು ಅಂತಕ್ಕಂಥದ್ದನ್ನು, ಇದು ಶರೀರ, ಮಾನವ ಜನ್ಮ 84 ಲಕ್ಷ ಜೀವರಾಶಿಯಲ್ಲಿ ಶ್ರೇಷ್ಠ ಅಂತ ಹೇಳಿದರು. ಅದರ ತಿಳುವಳಿಕೆ ನಮಗಿಲ್ಲ. ಅದನ್ನೇ ಬಸವಣ್ಣವ್ರು ಬರೀತಾರೆ, ಅಂದಣವ ನೇರಿದ ಸ್ವಣಗ ಕಂಡಡೆ ಬಿಡದು ತನ್ನ ಮುನ್ನಿನ ಸ್ವಭಾವ, ಸುಡು ಸುಡು ಮನವಿದು ವಿಷಯಕ್ಕೆ ಹರಿಯುವುದು, ಮೃಡ ನಿಮ್ಮ ನನುದಿನ ನೆನೆಯಲಿಯದು. ಅಂದಣವ ನೇರಿದ ಸ್ವಣಗ ಅಂದರೆ ಒಂದು ನಾಯಿಗೆ ಜಳಕ ಗಿಳಕ ಮಾಡಿಸಿ ಶೃಂಗಾರ ಮಾಡಿ ಪಲ್ಲಕ್ಕಿ ಮೇಲೆ ಇಟ್ಕೊಂಡು ಮೆರವಣಿಗೆ ತೊಗೊಂಡು ಹೋಗ್ತಿದ್ರಂತೆ. ಎದಕ್ಕೆ? ನಾಯಿಗೆ.
ಇದು ಊದೋರು ಬಾರಿಸೋರು ಮೆರವಣಿಗೆ ಹೊಂಟಿತ್ತು, ಇದು ಪಲ್ಲಕ್ಕಿ ಮೇಲೆ ಕೂತ್ಕೊಂಡು ಅಕ್ಕಪಕ್ಕ ನೋಡ್ತು. ಹೊಲಸು ಕಂಡಿದ್ದೆ ತಡ ಟಣ್ಣಂತ ಜಿಗಿತು. ನನ್ನ ಎಲ್ಲಿ ಕೂಡಿಸಿದ್ದಾರೆ, ಏನು ಮಾಡ್ತಾ ಇದ್ದಾರೆ? ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಈ ನಾಯಿತನವ ಮಾಣಿಸು ಕೂಡಲ ಸಂಗಮ ದೇವ. ಹಂಗೆ ನಾವೆಲ್ಲ ಮಾನವ ಜನ್ಮ ಅಂತ ಹೇಳಿದರೆ 84 ಲಕ್ಷ ಜೀವರಾಶಿಯಲ್ಲಿ ಅತ್ಯಂತ ಎತ್ತರದ ಜನ್ಮ ಇದು. ಮಾನವ ಜನ್ಮ ದೊಡ್ಡದು, ಹಾಳು ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ. ಎಂಥ ಮಾನವ ಜನ್ಮ, ಏನು ಕೆಡಿಸಿ ಬಿಟ್ಟಿರಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿತ್ತೇನ್ರಪ್ಪಯ್ಯ ಅಂತಾರೆ. ಇದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ. ಬರೀ ನಮಗೆ ಎದಕ್ಕೆ ಬರೀ ಒಂದು ತಾಸು ಪ್ರವಚನ ಕೇಳೋಕ್ಕೂ ಸಮಯ ಇರಲ್ಲ. ನೋಡಿ ಎಷ್ಟು ಲೇಟಾಗಿ ಬರ್ತೀವಿ ನಾವು, ಬರ್ತಾ 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 ಒಂದು ತಾಸು. ಎಲ್ಲದಕ್ಕೂ ಬಸವಣ್ಣರು ಅದನ್ನೇ ಹೇಳ್ತಾರೆ, ಕಾಂಚನವೆಂಬ ನಾಯನ್ನೆಚ್ಚಿ ನಿಮ್ಮನ್ನ ಮರೆತೆನಯ್ಯ. ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ, ಅಡಕೆಗೆ ಮೆಚ್ಚಿದ ಸ್ವಣಗ ಅಮೃತದ ರುಚಿ ಬಲ್ಲುದೆ ಅಂತಾರೆ. ಅದರದ್ದು ಮಾನವ ಜನ್ಮ ಸಾರ್ಥಕತೆಯನ್ನು ಪಡ್ಕೊಳ್ಬೇಕು ಅಂದರೆ ಮಹಾತ್ಮರ ನುಡಿಗಳು ಅವಾಗವಾಗ ನಮ್ಮ ಕಿವಿಗೆ ಬೀಳ್ತಿರಬೇಕು. ಶರಣರ ಮಹಾತ್ಮರ ಸಂಘ, ಅವರ ಮಾತುಗಳಿಗೆ ಅಷ್ಟೊಂದು ದೊಡ್ಡ ಶಕ್ತಿ ಇದೆ, ಎಂಥವರನ್ನು ಬದಲಾಯಿಸುವಂಥ. ಹೋಗಲಿ, ಶ್ರಾವಣ ಮಾಸದಲ್ಲಿ ಒಂದಿಷ್ಟು ಇಡೀ ಜೀವನ ಪರ್ಯಂತ ನಮ್ಮ ಸಂಸಾರ ಅಂತೂ ನಮ್ಮನ್ನು ಬಿಡೋದಿಲ್ಲ, ಹೌದಾ? ಹಿರಿಯರು ಇದೊಂದು ತಿಂಗಳು ಮಾಡ್ಯಾರ, ಶ್ರಾವಣ ಮಾಸದಲ್ಲಿ ಶ್ರವಣ ಮಾಡಬೇಕು ಅಂತ. ಎಲ್ಲ ಹಬ್ಬ ಹರಿದಿನಗಳು ತಿನ್ನೋವು ಉಣ್ಣೋವು, ಉಂಡಿ ಹಬ್ಬ ಬೇರೆ, ರಾಖಿ ಹಬ್ಬ ಬೇರೆ, ಒಂದೊಂದು ಹಬ್ಬ ಒಂದೊಂದಕ್ಕೆ ಮೀಸಲಿದ್ದರೆ ಶ್ರಾವಣ ಮಾಸ ಮಾತ್ರ ಇದು ಕೇಳೋ ಹಬ್ಬ, ಇದು ತಿನ್ನೋ ಹಬ್ಬ ಅಲ್ಲ. ಶ್ರಾವಣ ಮಾಸ ಇದು ನೆತ್ತಿಯ ಊಟ, ಇದು ಹೊಟ್ಟೆಯ ಊಟ ಅಲ್ಲ. ಆದರೂ ಸಮಾಜದ ಬಾಂಧವರು ನಿಮಗೆ ಹೋದ್ಮೇಲೆ ತ್ರಾಸ ಆಗಬಾರ್ದು. ನೋಡ್ರಿ, ಈಗೆಲ್ಲ ನೀವು ನಮ್ಮ ಕರ್ನಾಟಕದಲ್ಲಿ ಬಂದರೆ ಪಾಪ ಮಳೆ ಬಂದರೆ ಆ ಕಡೆ ಈ ಕಡೆ ಕಿತ್ಕೊಂಡು ಓಡೋಗ್ಬೇಕು, ಅವಕಾಶ ಇರೋದಿಲ್ಲ ಸರಿಯಾಗಿ ಪ್ರವಚನ ಮಾಡಲಿಕ್ಕೆ. ನಿಮಗೆ ನಮ್ಮ ಶರಣರು ಫ್ರೀಯಾಗಿ ಜಾಗ ಕೊಟ್ಟಿದ್ದಾರೆ. ಇದಕ್ಕೆ ಏನು ಹೆಸರು ಅವ್ರದ್ದು? ಶೆಟ್ಗಾರ್ ಅವರು, ರಾಜಶೇಖರ್ ಶೆಟ್ಗಾರ್ ಅವರು ಫ್ರೀಯಾಗಿ ಜಾಗ ಕೊಟ್ಟಾರೆ. ಬಹಳ ಜನ ದಾನಿಗಳು ದಾನ ಮಾಡಿ ಚಲೋ ಕಲ್ಯಾಣ ಮಂಟಪ ಕಟ್ಟಿದ್ದಾರೆ, ಹೌದಾ? ಫಂಕ್ಷನ್ ಹಾಲ್ ಕಟ್ಟಿದ್ದಾರೆ. ಆಮೇಲೆ ಎಲ್ಲ ಹಿರಿಯರೆಲ್ಲ ಸೇರಿ ನಿಮಗೆ ಪ್ರವಚನ ಮುಗಿದ ಮೇಲೆ ಪ್ರಸಾದ ಇಟ್ಟಾರೆ. ನೆತ್ತಿ ಊಟದ ಜೊತೆಗೆ ಹೊಟ್ಟೆ ಊಟನೂ ಇಟ್ಟಾರೆ. ಹಾಗಾಗಿ ನಾಳೆಯಿಂದ ಸರಿಯಾಗಿ 7:15 ಇಲ್ಲಿರ್ರಿ, 8 ಗಂಟೆ ಮ್ಯಾಲೆ ಬರಬೇಡ್ರಿ. ಆದಷ್ಟು ಬೇಗ ಬಂದು ಶ್ರಾವಣ ಮಾಸವನ್ನು ಒಂದಿಷ್ಟು ಶ್ರವಣ ಮಾಡಿರಿ. ಏನು ಹೇಳಿದ್ದೀರಿ ಅದನ್ನು ಕೇಳಿ ಒಂಚೂರು ಮನೆಗೆ ಹೋಗಿ ಅದನ್ನು ಮೆಲುಕು ಹಾಕ್ರಿ. ಏನು ಹೇಳೋದು ಕೇಳೋದು ಇದೆ ಅಲ್ಲ, ಇದು ಕೇವಲ 1 ಕಿಲೋಮೀಟ್ರ್ ಕಲ್ಲಿದ್ದಂಗೆ. ಇದು ನೀವೇನು ಹೈದ್ರಾಬಾದ್ ಹೊಂಟೀರಿ, ಹೈದ್ರಾಬಾದ್ ಇಷ್ಟು ದೂರ ಇದೆ ಅಂತ ಕಿಲೋಮೀಟ್ರ್ ಕಲ್ಲು ಹಾಕಿರ್ತಾರಲ್ಲ, ಏನಂತಿರೋದಕ್ಕೆ? ಕಿಲೋಮೀಟ್ರ್ ಕಲ್ಲಿದ್ದಂಗೆ. ನಾವು ಹೇಳೋದು, ಸಮಾಜದವ್ರು ಇಡಿಸಿರೋದು, ಇದೆಲ್ಲ ಕೇವಲ ಕಿಲೋಮೀಟ್ರ್ ಕಲ್ಲಿದ್ದಂಗೆ. ನೀವು ಹೈದ್ರಾಬಾದ್ ಹೊಂಟಿರ್ತೀರಿ, ಹೋಗಿ ಅಲ್ಲಿ ಕಿಲೋಮೀಟ್ರ್ ಇಷ್ಟು ದೂರ ಅಂತ ಹಾಕಿರ್ತಾರೆ. ಆ ಕಲ್ಲು ಮುಂದೆ ಕೂತ್ಕೊಂಡ್ರೆ ನಿಮಗೆ ಕಿಲೋಮೀಟ್ರ್ ಹೈದ್ರಾಬಾದ್ ಸಿಗುತ್ತೇನು? ಸಿಗ್ತದೇನ್ರಿ? ಅದು ದಾರಿ ತೋರಿಸ್ತದೆ ನಿಮಗೆ. ಈ ದಾರಿಲಿ ಹೋದ್ರೆ ನೀವು ಹೈದ್ರಾಬಾದ್ ನಿಮಗೆ ಸಿಗುತ್ತೆ ಅಂತ. ನೀವೇನು ಮಾಡಬೇಕಾಗತ್ತೆ? ಸಾಗಬೇಕಾಗ್ತದೆ, ಹೌದಾ? ಹಂಗೆ ನಾವು ಬರೀ ದಾರಿ ತೋರಿಸೋರು, ಕಿಲೋಮೀಟ್ರ್ ಕಲ್ಲಷ್ಟೇ. ಹೋಗ್ಬೇಕಾಗಿರೋರು ಯಾರು? ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಸಾಗಬೇಕಾದವರು ನಾವು. ಹಾಗಾಗಿ ಒಂದಿಷ್ಟು ಮನೆಗೆ ಹೋಗಿ ಅದನ್ನು ಏನು ಹೇಳಿದ್ರು ಅಮ್ಮವರು ಅಂತ ಮೆಲುಕು ಹಾಕಬೇಕು. ಆದಷ್ಟು ಒಂದೊಂದು ಶ್ರಾವಣ ಮಾಸದಲ್ಲಿ ಒಂದೊಂದು ಒಳ್ಳೊಳ್ಳೆ ಗುಣಗಳನ್ನು, ಅಷ್ಟು ಒಂದೇ ಸರಿಗೆ ಬೇಡ, ಒಂದೊಂದು ವರ್ಷ ಒಂದೊಂದು ಗುಣಗಳನ್ನು, ನಮ್ಮಲ್ಲಿರೋ ದುಶ್ಚಟ ದುರ್ಗುಣಗಳೇನಿರ್ತಾವಲ್ಲ, ಒಂದೊಂದು ವರ್ಷಕ್ಕೆ ಒಂದೊಂದು ಗುಣ ಬಿಟ್ಕೊಳ್ಳೋದು. ಈ ಶ್ರಾವಣಕ್ಕೆ ಇನ್ನೊಂದು ಆದಷ್ಟು ಅದನ್ನು ಸದುಪಯೋಗ ಪಡಿಸ್ಕೊಳ್ರಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ಇವತ್ತಿನ ದಿನ ನಮ್ಮ ಬಸವರಾಜ್ ಕಲ್ಲಪ್ಪಲ್ಲಿ ಅವ್ರ ಮನೆಯಲ್ಲಿ ಇವತ್ತು ಕರೆದು ಭಾಳ ಭಕ್ತಿಯಿಂದ ಪ್ರಸಾದವನ್ನು ಎಡೆ ಮಾಡಿದ್ದಾರೆ. ಅವರಿಗೆ ಸೃಷ್ಟಿಕರ್ತ ಭಗವಂತ ಎಲ್ಲ ರೀತಿಯ ಸುಖವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾನೆ. ಶರಣ.